ಸರ್ 360 ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ, ಸ್ವಲ್ಪ ಬೇರೆ ಕಡೆ ಇರೋದ್ರಿಂದ ಒಂದು 7-8 ಅಥವಾ 10 ದಿವಸ ನಿಮಗೆ ಕರೆಂಟ್ ಅಫೇರ್ಸ್ ರೆಕಾರ್ಡ್ ಕ್ಲಾಸೇ ಬರುತ್ತೆ. ಡೈಲಿ 12-1 ಗಂಟೆಗೆ ಅಪ್ಲೋಡ್ ಆಗುತ್ತೆ. ಮಧ್ಯಾಹ್ನ ಡೈಲಿ ಇವತ್ತು ಏನು ಲೈವ್ ಕ್ಲಾಸ್ ಟೈಮಿಗೆ ಕ್ಲಾಸ್ ಅಪ್ಲೋಡ್ ಆಗುತ್ತೆ. ಓಕೆ, ಮಿಸ್ ಮಾಡ್ದೇನೆ ಕೇಳಿ. ಹಾಗಾದರೆ ಮೊದಲೇ ಕ್ವಶನ್ ಬರೋಣ. ನೋಡಿ, ಕನ್ನಡ ನ್ಯೂಸ್ ಪೇಪರ್ಲಿ ಬಂದಿರತಕ್ಕಂಥದ್ದು. ಪ್ರತಿ ವರ್ಷ ವಿಶ್ವ ಹಿಮೋಫಿಲಿಯಾ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡುತ್ತಾರೆ? ವೆನ್ ಈಸ್ ದ ವರ್ಲ್ಡ್ ಹಿಮೋಫಿಲಿಯಾ ಡೇ ಈಸ್ ಸೆಲಿಬ್ರೇಟೆಡ್ ಇನ್ ಎವ್ರಿ ಇಯರ್? ಏಪ್ರಿಲ್ 7, ಏಪ್ರಿಲ್ 17, ಮೇ 1, ಏಪ್ರಿಲ್ 14. ಯಾವುದಾಗಾದ್ರೆ ನೋಡ್ರಿ, ಏಪ್ರಿಲ್ 17 ಈಸ್ ದ ರೈಟ್ ಆನ್ಸರ್. ಏಪ್ರಿಲ್ 17ರಂದು ಪ್ರತಿ ವರ್ಷ ಹಿಮೋಫಿಲಿಯಾ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಹಿಮೋಫಿಲಿಯಾ ಅಂತಂತಂದರೆ ಹಿಮೋಫಿಲಿಯಾ ಅಂತಂತಂದ್ರೆ ರೋಗ, ಇದೊಂದು ರಕ್ತ ಹೆಪ್ಪುಗಟ್ಟುವ ರೋಗ ಆಗಿರ್ತಕ್ಕಂಥದ್ದು. ಏನು? ರಕ್ತ ಹೆಪ್ಪುಗಟ್ಟಿರ್ತಕ್ಕಂಥ ರೋಗ. ನೋಡ್ರಿ, ಏಪ್ರಿಲ್ 17ರಂದು ವಿಶ್ವ ಹಿಮೋಫಿಲಿಯಾ ರಕ್ತ ಹೆಪ್ಪುಗಟ್ಟುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ವಿಶ್ವ ಹಿಮೋಫಿಲಿಯಾ ಸಂಘಟನೆ ಸಂಸ್ಥಾಪಕರಾದ ಫ್ರಾಂಕ್ ಸ್ಕ್ಯಾನಲ್ ಅವರ ಸ್ಮರಣೆಯೊಂದಿಗೆ ವಿಶ್ವ ಹಿಮೋಫಿಲಿಯಾ ದಿನವನ್ನು ಏಪ್ರಿಲ್ 17ರಂದು ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷ. ಮೊದಲು 1989ರಿಂದ ಈ ದಿನವನ್ನು ಆಚರಣೆ ಮಾಡಲು ಆರಂಭವಾಗಿರ್ತಕ್ಕಂಥದ್ದು. ಎಷ್ಟು? 1989. ಜನರಲ್ಲಿ ಹಿಮೋಫಿಲಿಯಾ ಅಥವಾ ವಿವಿಧ ರೀತಿಯ ರಕ್ತಸ್ರಾವ ರೋಗಗಳ ಕುರಿತು ಜಾಗೃತಿ ಮೂಡಿಸುವವರಿಗೆ ಉತ್ತಮ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಇದೇನು ಈ ದಿನವನ್ನು ಆಚರಣೆ ಮಾಡಿ ಜಾಗೃತಿ ಮೂಡಿಸೋಕ್ಕೆ ಜನರಲ್ಲಿ ಮಾಡ್ತಕ್ಕಂಥದ್ದು. ಇದರ ರೋಗ ಲಕ್ಷಣಗಳು ಹೇಗಾದರೆ ಗಂಟಲು, ಕೀಲು, ಸ್ನಾಯು ಮತ್ತು ಮಾಂಸಖಂಡ ರಕ್ತಸ್ರಾವ, ಮೂಗಿನ ರಕ್ತಸ್ರಾವ, ಅಲ್ಲಿನ ಒಸಡಿಯಲ್ಲಿ ರಕ್ತಸ್ರಾವ, ಸಂಧಿ ನೋವು, ಊತ, ಕೆಲವರಿಗೆ ಮಲ ಮತ್ತು ಮೂತ್ರದಲ್ಲಿ ರಕ್ತಸ್ರಾವ, ಟೋಟಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು. ಹಿಮೋಫಿಲಿಯಾ ಅಂತಂದರೆ ಅಲ್ಲಿ ಕಿರುತಟ್ಟೆಗಳು ನಮ್ಮಲ್ಲಿ ಕೆಲಸ ಮಾಡ್ತಿರಲ್ಲ. ಹಿಮೋಫಿಲಿಯಾ ಅಂತಂತಂದರೆ ಈ ಕುಷ್ಠರೋಗ ಇರ್ತದಲ್ಲ, ಅವ್ರಿಗೆ ಏನಾರ ಗಾಯ ಆದರೆ ಏನಾಗುತ್ತೆ? ರಕ್ತ ನಿಂದ್ರಲ್ಲ. ಪರಿಹಾರ ಏನಾಗಾದ್ರೆ ಇದಕ್ಕೆ ಈ ರೋಗದ ಲಕ್ಷಣ ಕಾಣಿಸ್ಕೊಂಡ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಒಳಿತು ಮನೆ ಮದ್ದು ಮಾಡಿದರೆ ಅಡ್ಡ ಪರಿಣಾಮ ಉಂಟಾಗೋ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ತಕ್ಷಣ ನೋಡ್ರಿ, ಏನಿದು ಹಿಮೋಫಿಲಿಯಾ ಅಂತಂತಂದ್ರೆ ಹಿಮೋಫಿಲಿಯಾ ಅಂತಂದ್ರೆ ಹೈಮೋ ಎಂಬ ಗ್ರೀಕ್ ಪದದಿಂದ ಹುಟ್ಟಿಕೊಂಡ ಈ ಶಬ್ದಕ್ಕೆ ರಕ್ತ ಎಂಬ ಅರ್ಥವಿದೆ. ಏನೋ ಹೈಮೋ ಎಂಬ ಗ್ರೀಕ್ ಪದದಿಂದ ಹುಟ್ಟಿಕೊಂಡ. ನೋಡ್ರಿ, ನೀವು ಎಕ್ಸ್ಟ್ರಾ ಏನೂ ಓದೋದು ಬೇಡ. ಜಸ್ಟ್ ನ್ಯೂಸ್ ಪೇಪರಲ್ಲಿ ಏನಿರುತ್ತಲ್ಲ ಅಷ್ಟು ನೀಟಾಗಿ ಓದಿದ್ರೆ ಸಾಕು. ನ್ಯೂಸ್ ಪೇಪರಲ್ಲಿ ಎಲ್ಲ ಇರುತ್ತೆ. ನೋಡ್ರಿ, ಒಬ್ರು ಏನು ಮಾಡ್ತಾರೆ, ಕರೆಂಟ್ ಅಫೇರ್ಸ್ ಅಂದರೆ ನ್ಯೂಸ್ ಪೇಪರ್ ಅಂತ ಹೇಳ್ತಾರೆ. ಇದನ್ನೇ ನ್ಯೂಸ್ ಪೇಪರನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಏನೋ PPT ರೀತಿಯಲ್ಲಿ ಕೊಡೋದು ಅವಶ್ಯಕತೆ ಇಲ್ಲ. ನ್ಯೂಸ್ ಪೇಪರ್ಲೇ ಎಲ್ಲ ಇರುತ್ತೆ. ಹಿಮೋಫಿಲಿಯಾ ಅಂದರೆ ಪ್ರೀತಿ. ರಕ್ತ ಹೆಪ್ಪುಗಟ್ಟಲು ಸುಮಾರು 13 ರಕ್ತ ಗುಂಪುಗಳ ಅಂಶಗಳ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ. ನೋಡ್ರಿ, 13 ರಕ್ತ ಗುಂಪುಗಳ ಹೆಪ್ಪುಗಟ್ಟಲು 13 ರಕ್ತ ಗುಂಪುಗಳು ಬೇಕಲ್ಲಿ. ಯಾವುವು ನಿಮಗೆ ಗೊತ್ತದ? ಲೂಕೋಸೈಟು, ಆ ಥರ ಇರ್ತಕ್ಕಂಥದ್ದು. ಈ ಘಟಕಗಳಲ್ಲಿ ಯಾವುದಾದ್ರೂ ಒಂದು ಅಂಶ ಸರಿಯಾಗಿ ಕೆಲಸ ನಿರ್ವಹಿಸದಿದ್ದಲ್ಲಿ ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಅಡ್ಡಿಯಾಗಿ ರಕ್ತ ಹೆಪ್ಪುಗಟ್ಟದೆ ಹಿಮೋಫಿಲಿಯಾ ರೋಗಕ್ಕೆ ಉಂಟಾಗುತ್ತದೆ. ಪುರುಷರಲ್ಲಿನೇ ಅಧಿಕವಾಗಿರ್ತಕ್ಕಂಥದ್ದು. ಏನೋ ನೋಡ್ರಿ, ಈ ರೋಗ ಪುರುಷರಲ್ಲೇ ಅಧಿಕವಾಗಿರ್ತಕ್ಕಂಥದ್ದು. ಹಿಮೋಫಿಲಿಯಾ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸವಾಗುವ ರೋಗ. ತಾಯಿಯಿಂದ ಮಗನಿಗೆ ಬಳುವಳಿಯಾಗಿ ಬರುವ ಕಾಯಿಲೆ ಇದು. ಅಂದರೆ ಇದು ಜೆನೆಟಿಕ್ ಡಿಸಾರ್ಡರ್ ನೆನಪಿರಲಿ. ಜೆನೆಟಿಕ್ ಡಿಸಾರ್ಡರ್ ಅಂದರೆ ಎಕ್ಸ್ ಎಂಬ ವರ್ಣತಂತು ಎಕ್ಸ್ ಎಂಬ ವರ್ಣತಂತು ಈ ವರ್ಣತಂತುವಿನಲ್ಲಿ ಬರ್ತಕ್ಕಂಥದ್ದು. ಎಕ್ಸ್ ಎಂಬ ವರ್ಣತಂತಿನಿಂದ ಹಿಮೋಫಿಲಿಯಾ ರೋಗ ನಮಗೆ ಬರ್ತಕ್ಕಂಥದ್ದು. ಏನಿದು ಹಾಗಾದರೆ ನೋಡೋದಾದರೆ ಇನ್ನೊಂದು ಸ್ವಲ್ಪ ನೋಡಿಲಿ. ರೋಗ ಸಾಗಿಸಲ್ಪಡುವ ಇದು ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಮಹಿಳೆಯರಲ್ಲಿ ಈ ರೋಗ ಸಾಧ್ಯತೆ ಕಡಿಮೆ. ಯಾಕಂದರೆ ಹೇಳ್ರಿ, 2 XX ಇರ್ತಕ್ಕಂಥದ್ದು ಮಹಿಳೆಯರಲ್ಲಿ. ಆದರೆ ಗಂಡ್ಮಕ್ಳಲ್ಲಿ XY ಕ್ರೋಮೋಸೋಮ್ಸ್ ಇರ್ತಕ್ಕಂಥದ್ದು. X ಯಾರಿಂದ ಬರುತ್ತೆ? ಮಹಿಳೆಯಿಂದ ಬರ್ತಕ್ಕಂಥದ್ದು. ಈ X ಕ್ರೋಮೋಸೋಮಿಂದನೇ ನಮ್ಗೆ ಹಿಮೋಫಿಲಿಯಾ ರೋಗ ಬರ್ತಕ್ಕಂಥದ್ದು. ಇದನ್ನು ಕನ್ನಡದಲ್ಲಿ ಯಾವ ರೋಗ ಅಂತ ಕರಿತೀವಿ? ನಾವು ಕುಸುಮ ರೋಗ ಅಂತ ಕರಿತೀವಿ. ಭಾಳ ಸರಿ ಕ್ವಶನ್ ಆಗೈತಿ. ಕುಸುಮ ರೋಗ ಅಂತ ಕರಿತೀವಿ. ಎಷ್ಟು ವಿಧ ಹಿಮೋಫಿಲಿಯಾದಲ್ಲಿ? ಹಾಗಾದರೆ ABC ಎಂಬ 3 ವಿಧಗಳಿವೆ. ನೋಡ್ರಿ, ಹಿಮೋಫಿಲಿಯಾದಲ್ಲಿ ಎಷ್ಟಿದ್ದಾವೆ? ABC ಎಂಬ 3 ವಿಧಗಳಿರ್ತಕ್ಕಂಥವು. ಈ ಹೆಪ್ಪುಗಟ್ಟಲು ನೆರವಾಗೋ 13 ಫ್ಯಾಕ್ಟರ್ಗಳಿಗೆ 8ನೇ ಫ್ಯಾಕ್ಟರ್ ಅಥವಾ ಘಟಕದ ಕಡಿಮೆ ಇದ್ದರೆ ಅದನ್ನು ಟೈಪ್ A ಅಂತ ಕರಿತೀವಿ. ನೋಡ್ರಿ, ಯಾವ್ಯಾವುದು 13 ಫ್ಯಾಕ್ಟರ್ ಇದಾವ? 13 ರಕ್ತ ಹೆಪ್ಪುಗಟ್ಟಲು ಅಂಶಗಳು ಇರ್ತಕ್ಕಂಥದ್ದು. 13 ಅಂಶಗಳು. ಆ 13 ಅಂಶದಲ್ಲಿ 8ನೇ ಫ್ಯಾಕ್ಟರ್ ಅಥವಾ ಕಡಿಮೆ ಘಟ್ಟ ಇದ್ದರೆ ಅದನ್ನು ಟೈಪ್ A ಹಿಮೋಫಿಲಿಯಾ ಅಂತ ಕರೀತಾರೆ. 8ನೇ ಫ್ಯಾಕ್ಟರ್ ಒಳಗಡೆ ದೋಷ ಆದರೆ 9ನೇ ಫ್ಯಾಕ್ಟರ್ ಒಳಗಡೆ ಇದ್ದರೆ ಟೈಪ್ B ಅಂತ ಕರೀತಾರೆ.
ನೆಕ್ಸ್ಟ್ ಟೈಪ್ ಎ ಹಿಮೋಫಿಲಿಯಾ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು. ಎಲ್ಲರಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಟೈಪ್ ಎ ಹಿಮೋಫಿಲಿಯಾ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು. ಅದು ಆಲ್ಮೋಸ್ಟ್ ಇದು ಗಂಡು ಮಕ್ಕಳೇ ಜಾಸ್ತಿ ಕಾಣ್ತಕ್ಕಂಥದ್ದು. ಓಕೆ, ಇದಕ್ಕೆ ಚುಚ್ಚು ಮದ್ದು ಮೂಲಕ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ ನೋಡಿ, ಒಂದು ನಿಮಿಷ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಬರೋದಾದರೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಇತ್ತೀಚೆಗೆ ಕರ್ನಾಟಕ ವನ್ಯಜೀವಿ ಮಂಡಳಿಯ ಯಾವ ಜಿಲ್ಲೆ 2877 ಎಕರೆ ಅರಣ್ಯವನ್ನು ಸಂರಕ್ಷಿಸ ಮೀಸಲು ಎಂದು ಘೋಷಿಸಲಾಗಿದೆ? ವಿಚ್ ಡಿಸ್ಟಿಕ್ 2877 acres of forest did the Karnataka Wildlife Board recently decided to declare as the protected reserve? ಅಂದರೆ ಅರಣ್ಯ, ಸಂರಕ್ಷಿತ ಅರಣ್ಯ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲಿ? ಚಿತ್ತಾಪುರ. ಎಲ್ಲಿ? ಚಿತ್ತಾಪುರದಲ್ಲಿ. ಕಲಬುರ್ಗಿಯ ಚಿತ್ತಾಪುರ ತಾಲೂಕಿನ ಅಲೂರು. ಓಕೆ, ನಾನು ನಿನ್ನೆ ಟೆಲಿಗ್ರಾಮ್ನಾಗ ಆಲ್ರೆಡಿ ಈ ಮಾಹಿತಿ ನಿಮಗೆ ಹಾಕಿರ್ತೀನಿ. ಓಕೆ, ಅದನ್ನು ನೀಟಾಗಿ ನೋಡ್ಕೋಬೇಕು ನೀವು. ನೋಡ್ರಿ, ಚಿತ್ತಾಪುರ 2877 ಎಕರೆ ಸಂರಕ್ಷಿತ ಅರಣ್ಯ ಘೋಷಣೆಗೆ ನಿರ್ಧಾರ. ಬನ್ನೇರುಘಟ್ಟ ಪದವಿ ಕಾಲೇಜಿಗೂ ಅಸ್ತು. ನೋಡ್ರಿ, ಅದರ ಜೊತೆಗೆ ಬನ್ನೇರುಘಟ್ಟ ಪದವಿ ಕಾಲೇಜಿಗೂ ಅಸ್ತು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಅಲ್ಲೂರು. ನೋಡ್ರಿ, ಅಲ್ಲೂರು ಬಿ ಗ್ರಾಮ 2877 ಎಕರೆ ಅರಣ್ಯವನ್ನು ಸಂರಕ್ಷಿತ ಮೀಸಲು ಎಂದು ಘೋಷಿಸಲು ಕರ್ನಾಟಕ ವನ್ಯಜೀವಿ ಮಂಡಳಿ 6ನೇ ಸಭೆಯಲ್ಲಿ ನಿರ್ಧಾರ ಮಾಡತಕ್ಕಂಥ. ನೋಡಿ, ಕರ್ನಾಟಕ ಏನಂತಂದ್ರೆ ವನ್ಯಜೀವಿ ಏನು ಮಂಡಳಿ ಐತಲ್ಲ, ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಏನು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಈಗ 2024 ಇದನ್ನ ಪುನರ್ರಚನೆ ಮಾಡಿದ್ದಾರೆ. ಏನ? ಕರ್ನಾಟಕ ವನ್ಯಜೀವಿ ಮಂಡಳಿಯನ್ನ. ಓಕೆ, ಕರ್ನಾಟಕದಲ್ಲಿ ಟೋಟಲ್ ಆಗಿ ಎಷ್ಟಿದಾವೆ? ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟಿದಾವೆ? 5 ಇದಾವೆ ಟೋಟಲ್ ಆಗಿ. ಗೊತ್ತೈತಲ್ಲ, ಇದನ್ನೇನು ಮಾಡ್ತಾರೆ, ಕರ್ನಾಟಕ ವನ್ಯಜೀವಿ ಮಂಡಳಿ ನೋಡ್ಕೊಂತಿರ್ತೈತಿ. ಓಕೆ, ಅಲ್ಲೂರು ಗ್ರಾಮ ಇತ್ತೀಚೆಗೆ ಏನಂದ್ರೆ ಅಲ್ಲೂರು ಗ್ರಾಮದಲ್ಲಿ. ಓಕೆ ನೋಡ್ರಿ, ಹಾಗಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಇತ್ತೀಚೆಗೆ ಆಲೂರು ಗ್ರಾಮ ಎಲ್ಲಿ? ಕಲಬುರಗಿಯ ಚಿತ್ತಾಪುರದಲ್ಲಿ. ಓಕೆ, ವಿಕಾಸಸೌಧದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಚಿತ್ತಾಪುರ ತಾಲೂಕಿನ ಅಲ್ಲೂರು ಗ್ರಾಮದ 2877 ಎಕರೆ ಅರಣ್ಯವನ್ನು ಸಂರಕ್ಷಿತ ಮೀಸಲೆಂದು ಘೋಷಣೆಗೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದಂದ್ರೆ ಚಿರತೆ, ಕಾಡುಹಂದಿ, ಜಿಂಕೆ, ಕಾಡು ಕುರಿ, ಕಾಡು ಬೆಕ್ಕು, ಚಿಪ್ಪುಹಂದಿ, ನರೆ ಸೇರಿದಂತೆ ಸುಮಾರು ವನ್ಯಜೀವಿ ಆವಾಸ ಸ್ಥಾನಗಳಾಗಿರ್ತಕ್ಕಂಥದ್ದು. ಇದು ನೋಡ್ರಿ, ಈ ಪ್ರದೇಶ ಸಂರಕ್ಷಣೆ ಮೀಸಲು ಎಂದು ಘೋಷಿಸಲು ಯೋಗ್ಯವಾಗಿದೆ. ಅಲ್ಲದೆ ಈ ಕುರಿತಂತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಕಲಂ 36A ರೀತಿಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ವಿಶೇಷ ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಸಂರಕ್ಷಿತ ಮೀಸಲು ಎಂದು ಸಮ್ಮತಿಯನ್ನು ಪಡೆದಿರತಕ್ಕಂಥದ್ದು. ಉಳಿದಂತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಪರಿಸರ ಸೂಕ್ಷ್ಮ ವಲಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಒಂದು ಪದವಿ ಕಾಲೇಜು ಆವರಣವನ್ನು ನಿರ್ಮಾಣ ಯೋಜನೆಯೂ ಸಭೆಯಲ್ಲಿ ಅನುಮತಿ ನೀಡತಕ್ಕಂಥದ್ದು. ಇಂಪಾರ್ಟೆಂಟ್ ನೋಡ್ಕೊಡ್ರಿ, ಚಿತ್ತಾಪುರ, ಕಲಬುರಗಿ ಜಿಲ್ಲೆ, ಆಲೂರು. ಓಕೆ, ಅಲ್ಲೂರು. ಓಕೆ, ಇದನ್ನ ಇಂಪಾರ್ಟೆಂಟ್ ಇರ್ತೈತಿ, ನೋಡ್ಕೊಡ್ರಿ ಸ್ವಲ್ಪ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಈಗ ನೋಡ್ರಿ, ನಿನ್ನೆ ನಾ ಇದನ್ನ ಏನು ಹಾಕಿದ್ದೆ, ಇದನ್ನ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥದ್ದು. ಯಾವುದು? ದ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಿತ್ತು, ನಾನು ಟೆಲಿಗ್ರಾಮಲ್ಲಿ ಹಾಕಿದ್ದೆ. ಓಕೆ, ಚೇರ್ಪರ್ಸನ್ 2000 ಚಿತ್ತಾಪುರ ತಾಲೂಕು. ಓಕೆ, ಅಲ್ಲೂರು ಗ್ರಾಮ. ನೆಕ್ಸ್ಟ್ ನೋಡಿ, ಸ್ವಲ್ಪ ಇವತ್ತದು ಎಫೆಕ್ಟ್ ಬೇರೆ ಹಾಕ್ಬಿಟ್ಟಿನಿ, ಸ್ವಲ್ಪ ಲೇಟಾಗಿ ಕ್ವಶನ್ ಬರ್ತವೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಓಪನ್ ಎ ವರದಿ ಪ್ರಕಾರ ಕೃತಕ ಬುದ್ಧಿಮತ್ತೆ ಬಳಕೆಯಲ್ಲಿ ಭಾರತದ ಯಾವ ನಗರಗಳು ಮುಂಚಿನಲ್ಲಿದೆ? ಅಕಾರ್ಡಿಂಗ್ ಟು ದ ಓಪನ್ ಎ ರಿಪೋರ್ಟ್, ವಿಚ್ ಇಂಡಿಯನ್ ಸಿಟೀಸ್ ಆರ್ ಲೀಡಿಂಗ್ ಟು ದ ಯೂಸ್ ಆಫ್ ಎ? ಕೇವಲ ಬೆಂಗಳೂರು, ಮುಂಬೈ ಮತ್ತು ಪುಣೆ, ದೆಹಲಿ, NCR, ಬೆಂಗಳೂರು, ಹೈದರಾಬಾದ್ ಮತ್ತು ಚೆನ್ನೈ, ಮೈಸೂರು ಮತ್ತು ಹುಬ್ಳಿ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೆಹಲಿಯ NCR, ಬೆಂಗಳೂರು, ಹೈದರಾಬಾದ್, ಚೆನ್ನೈ. ಇವೇನಂತಂದರೆ ಓಪನ್ ಎಯಲ್ಲಿ, ಭಾರತದಲ್ಲಿ ಓಪನ್ ಎಯಲ್ಲಿ ಮುಂಚಿನಲ್ಲಿರ್ತಕ್ಕಂಥ 4 ನಗರಗಳು ಮುಂಚಿನಲ್ಲಿರ್ತಕ್ಕಂಥವು. ಓಕೆ ನೋಡ್ರಿ, ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಇದ್ರದ್ದು ಮುಂಚಿನಲ್ಲಿ ಎ ಮಾರುಕಟ್ಟೆಯಾಗಿ ಭಾರತ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೃತಕ ಬುದ್ಧಿಮತ್ತೆ ಬಳಕೆಯಲ್ಲಿ ಭಾರತ ವಿಶ್ವದ ಅತ್ಯಂತ ಮುಂದುವರೆದ ರಾಷ್ಟ್ರದ ಸಾಲಿನಲ್ಲಿ ಎಂದು ಓಪನ್ ಎ ಸಂಸ್ಥೆ ತನ್ನ ಇತ್ತೀಚಿನ ವರದಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಕೋಡಿಂಗ್, ದತ್ತಾಂಶ ವಿಶ್ಲೇಷಣೆ ಮತ್ತು ಸಂಕೀರ್ಣ ಸಮಸ್ಯೆಗಳ ಪರಿಹಾರಕ್ಕಾಗಿ ಎ ಬಳಸುವಲ್ಲಿ ಭಾರತ ಜಾಗತಿಕವಾಗಿ ಮೊದಲ 5 ಸ್ಥಾನಗಳಲ್ಲಿದೆ. ದಿಲ್ಲಿ, NCR, ಬೆಂಗಳೂರು, ಹೈದರಾಬಾದ್. ನೋಡ್ರಿ, ಅವ್ರದ್ದು ಏನು ಇರ್ತೈತಲ್ಲ, ಇವರು ಓಪನ್ ಎದವ್ರು ಇರ್ತಾರಲ್ಲ, ಅವ್ರಲ್ಲಿ ಮೊದಲ 5 ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮ್ಮ ಭಾರತದ ನಗರಗಳನ್ನೋದು ಹೆಮ್ಮೆ. ಯಾವುದು? ದಿಲ್ಲಿಯ NCR,
ಟೋಟಲ್ ಆಗಿ 5 ಅಂದರೆ ದೆಹಲಿ ಮೊದಲೇ ಸ್ಥಾನ, ದೆಹಲಿ 5 ಸ್ಥಾನದಲ್ಲಿ ದೆಹಲಿ NCR ಮತ್ತು ಬೆಂಗಳೂರು, ಹೈದರಾಬಾದು, ಚೆನ್ನೈ ಇವು 5 ನಗರ. ಭಾರತ ಒಟ್ಟು ಎ ಬಳಕೆಯಲ್ಲಿ 50% ಮಂದಿಗೆ ಈ ನಗರ ನೆಲೆಸಿದ್ದಾರೆ ಎಂದು ಇದು ಓಪನ್ ಎ ಕೃತಕ ಬುದ್ಧಿಮತ್ತೆ ಏನೈತಲ್ಲ, ಓಪನ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಿರ್ದೇಶಕ, ಓಪನ್ ಎ ವ್ಯವಸ್ಥಾಪಕ ಅಲಿವರ್ ಜಿ ಅವರು ಹೇಳಿರ್ತಕ್ಕಂಥದ್ದು. ವಿಶೇಷವಾಗಿ ಫೆಬ್ರವರಿ 2026 ಬಿಡುಗಡೆ ಆದ ಕೋಡೆಕ್ಸ್ ಎಂಬ ಡೆವಲಪರ್ ಟೂಲ್ ಬಳಕೆ ಕೇವಲ 2 ವಾರಗಳಲ್ಲಿ 4 ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಮೆಟ್ರೋ ನಗರಿ ಅಂತ ಕರಿತೀವಿ ನಾವು, ಮೆಟ್ರೋಪಾಲಿಟನ್ ನಗರ ದೆಹಲಿ, ಚೆನ್ನೈ, ಓಕೆ, ಬೆಂಗಳೂರು ಇವನ್ನೆಲ್ಲ ಮೆಟ್ರೋಪಾಲಿಟನ್ ನಗರ ಅಂತ ಕರಿತೀವಿ. ಸಣ್ಣ ರಾಜ್ಯಗಳು ಎ ಬಳಕೆ ಹರಡುತ್ತಿವೆ. ಅಸ್ಸಾಂ, ಒಡಿಶಾದಂಥ ರಾಜ್ಯಗಳಲ್ಲೂ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಎ ಬಳಕೆ ಹೆಚ್ಚಿದ್ದಾವೆ. ಜಮ್ಮು ಕಾಶ್ಮೀರ ಮತ್ತು ಕೇರಳದಲ್ಲಿ ಆರೋಗ್ಯ ಸಂಬಂಧಿಸಿದ ಮಾಹಿತಿಗಳು ಜನರು ಎ ಮೊರೆಗೆ ಹೋಗುತ್ತಿದ್ದಾರೆ. ನೋಡ್ರಿ ಎಷ್ಟು ಜಮ್ಮು ಕಾಶ್ಮೀರದಲ್ಲಿ ಮತ್ತು ಕೇರಳದಲ್ಲಿ ಆರೋಗ್ಯ ಆದರೆ ಅಸ್ಸಾಂ ಮತ್ತು ಒಡಿಸ್ಸಾದಲ್ಲಿ ಶಿಕ್ಷಣಕ್ಕೆ ಎ ಅನ್ನು ಬಳಸ್ತಕ್ಕಂಥದ್ದು. ಅವ್ರಿಗೆಲ್ಲ ಗೊತ್ತಿರ್ತೈತಿ, ನಮ್ಮ ಇಡೀ ಡಾಟಾನ ಅವ್ರ ಕೈಗಿರ್ತೈತಿ, ನೆನ್ಪಿಟ್ಕೋರು. ನಾವು ಏನು ಸರ್ಚ್ ಮಾಡ್ತೀವಲ್ಲ ಎಲ್ಲ ಇಡೀ ಡಾಟಾನ ಅವ್ರ ಕೈಗಿರ್ತೈತಿ, ನೆನ್ಪಿಟ್ಕೋರು. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ವಿಟೋ ಅಧಿಕಾರಕ್ಕೆ ಹೊಂದಿರುವ ವಿಟೋ ಅಧಿಕಾರ ಹೊಂದಿರುವ ಕಾಯಂ ಸದಸ್ಯ ರಾಷ್ಟ್ರಗಳು ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಇದು ಎದಕ್ಕೆ ರೀಸೆಂಟ್ ನ್ಯೂಸಲ್ಲಿ ಐತಂದರೆ, ಮೊನ್ನೆ ಏನಾಗಿತ್ತು, ನಮ್ಮ ಭಾರತ ವಿಶ್ವಸಂಸ್ಥೆಯ ಕಾಯಂ ರಾಷ್ಟ್ರಗಳ ವಿಟೋ ಅಧಿಕಾರಗಳ ಬಗ್ಗೆ ಏನಿತ್ತು ಚರ್ಚೆ ಆಗಿದೆ. ಇತ್ತೀಚೆಗೆ ನ್ಯೂಸಲ್ಲಿ ಇರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ, ಈಗೇನು ಯುದ್ಧ ನಡೆಯಕತ್ತದಲ್ಲ, ಕಾನ್ಫ್ಲಿಕ್ಟ್, ಅದ್ರ ಬಗ್ಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇದ್ರೂ ಇಲ್ಲಾರ್ದಂಗೆ ಆಗೈತೆ. ಈಗ ನಮ್ಮದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಜ್ಯ ಇದ್ರು ನಮಗೆ ಅದರಲ್ಲಿ ಸ್ಥಾನ ಇಲ್ಲಲ್ವಾ, ಅದಕ್ಕೋಸ್ಕರ ನ್ಯೂಸ್ ಆಗಿರ್ತಕ್ಕಂಥ, ಅದಕ್ಕೋಸ್ಕರ ನ್ಯೂಸಲ್ಲಿ ಬಂದೈತೆ ಅಂದರೆ ನೀವು ಅದನ್ನು ನೋಡ್ಕೊಳ್ಳೇಬೇಕು. ಎಷ್ಟಿದಾವು ಟೋಟಲ್ ಆಗಿ ನಿಮ್ಗೆ ಇನ್ನೊಂದು ಆಯ್ತು ನೋಡಿ, ಭದ್ರತಾ ಏನು ಕೇಳ್ಯಾರವರು, ಭದ್ರತಾ ಮಂಡಳಿ ವಿಟೋ ಅಧಿಕಾರ ಹೊಂದಿರತಕ್ಕಂಥವು 5 ರಾಷ್ಟ್ರಗಳು. ಓಕೆ, ಯಾವುದು? ಬ್ರಿಟನ್ನು, ಓಕೆ, ಫ್ರಾನ್ಸ್, ಅಮೇರಿಕಾ, ರಷ್ಯಾ, ಚೀನಾ, ಇವು 5 ರಾಷ್ಟ್ರಗಳು ಹೊಂದಿರತಕ್ಕಂಥವು. ಓಕೆ, ಈ 5 ರಾಷ್ಟ್ರಗಳು ಹೊಂದೇವು. ಬಟ್ ಸದಸ್ಯ ರಾಷ್ಟ್ರಗಳು ಎಷ್ಟಂದರೆ 15, ಟೋಟಲ್ ಆಗಿ 15 ಸದಸ್ಯ ರಾಷ್ಟ್ರಗಳು. ಅದ್ರಾಗ 5 ಕಾಯಂ ರಾಷ್ಟ್ರಗಳು, 10 ಸದಸ್ಯ ರಾಷ್ಟ್ರಗಳು, ಟೋಟಲ್ ಆಗಿ 15 ರಾಷ್ಟ್ರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇದು. ಓಕೆ, ಏನಿದು ಮಾಹಿತಿ ಹಾಗಾದರೆ ವಿಟೋ ಅಧಿಕಾರದ ಬಗ್ಗೆ ನೋಡೋದಾದರೆ, ಒಂದು ನಿಮಿಷ. ವಿಟೋ ಅಧಿಕಾರ ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿ ಪರ್ವತಾನಿ ಹರೀಶ್, ಭಾರತದ ಕಾಯಂ ಪ್ರತಿನಿಧಿ ಯಾರದರ, ಭಾರತದ ಕಾಯಂ ಪ್ರತಿನಿಧಿಯಾಗಿ ಪರ್ವತೇಶ್ ಹರೀಶ್ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಕುರಿತು ಧ್ವನಿ ಎತ್ತಿದ್ದಾರೆ. 80 ವರ್ಷಗಳ ಹಿಂದೆ ರೂಪಿಸಲಾದ ವ್ಯವಸ್ಥೆ ಇಂದಿನ ವಾಸ್ತವಿಕ ಹೊಂದಿಕೆ ಆಗುತ್ತಿಲ್ಲ ಎಂದು ಧ್ವನಿ ಎತ್ತಿದ್ದು ಅವರು ವಿಟೋ ಅಧಿಕಾರಗಳ ದುರ್ಬಳಕೆ ಮತ್ತು ಅದರ ವಿಸ್ತರಣೆ ಅತ್ಯಗತ್ಯ ವಿಶ್ವಸಂಸ್ಥೆ ಪ್ರಸ್ತಾಪನೆ ಮಾಡಿರ್ತಕ್ಕಂಥದ್ದು. ನೋಡಿ, ರೀಸೆಂಟ್ ನ್ಯೂಸಲ್ಲಿ ಆಗೈತೆ ಅಂದ್ರೆ ಒಂದು ಕ್ವಶನ್ ಆಗುತ್ತೆ ಅಂತ ಅರ್ಥ. ವಿಶ್ವಸಂಸ್ಥೆ ಬಗ್ಗೆ ಒಂದು ಕ್ವಶನ್ ಇರ್ತೈತೆ. ಓಕೆ, ಈ ಹಿನ್ನೆಲೆ ಅಂತಾರಾಷ್ಟ್ರೀಯ ರಾಜಕಾರಣದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿರುವ ವಿಟೋ ಅಧಿಕಾರ ಕುರಿತು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡ್ರಿ, ಏನಿದು ವಿಟೋ ಹಾಗಾದರೆ? ವಿಟೋ ಅಂದರೆ ಏನು? ವಿಟೋ ಎಂಬುದು ಲ್ಯಾಟಿನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ನಾನು ನಿಷೇಧಿಸುತ್ತೇನೆ ಅಂತ ಅರ್ಥ. ನಾನು ನಿಷೇಧಿಸುತ್ತೇನೆ ಎಂಬುದಾಗಿರ್ತಕ್ಕಂಥದ್ದು. ವಿಶ್ವಸಂಸ್ಥೆ ಅತ್ಯಂತ ಶಕ್ತಿಶಾಲಿ ಅಂಗವಾದ ಭದ್ರತಾ ಮಂಡಳಿಯಲ್ಲಿ ಯಾವುದೇ ಪ್ರಮುಖ ನಿರ್ಣಯಗಳು ಅಂಗೀಕರಿಸಲು 5 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ನಿಮ್ಗೆ ಆಲ್ರೆಡಿ ಗೊತ್ತಿದ್ರ ಬಗ್ಗೆ, ಆದರೂ ಲೈನ್ ಟು ಲೈನ್ ನೋಡ್ಕೊಡಿ, ಯಾಕೆ ಹೆಂಗೆ ಕ್ವಶನ್ ಹಾಕೋ ಗೊತ್ತಿಲ್ಲ. ಒಂದು ವೇಳೆ ಅದರಲ್ಲಿ ಯಾವುದಾದ್ರು ಒಂದು ರಾಷ್ಟ್ರ ಅನಿವಾರ್ಯ ವಿರುದ್ಧವಾಗಿ ಚಲಾಯಿಸಿದರೆ ಅಲ್ಲಿ ವಿಟೋ ಅಧಿಕಾರ ಆಗುತ್ತೆ. ಅದನ್ನೇ ವಿಟೋ ಅಧಿಕಾರ ಅಂತ ಕರೀತಾರೆ. ಎಲ್ಲ ರಾಷ್ಟ್ರಗಳು ಬೆಂಬಲ ನೀಡಿದ್ರು ಆ ನಿರ್ಣಯ ರದ್ದಾಗುತ್ತೆ, ಆವಾಗ ಅದಕ್ಕೆ ವಿಟೋ ಅಂತ ಕರೀತಾರೆ. ವಿಟೋ ಚಲಾವಣೆ ಹೇಗಾಗಾದರೆ, ಮಂಡಳಿಯಲ್ಲಿ ಒಟ್ಟು 15 ಸದಸ್ಯ ರಾಷ್ಟ್ರಗಳು ಇರ್ತಾವೆ ಅಂತ ಹೇಳಿದ್ದೆ ನಿಮ್ಗೆ. 10 ಸದಸ್ಯ ರಾಷ್ಟ್ರಗಳು, 5 ಕಾಯಂ ರಾಷ್ಟ್ರಗಳು. ಸದಸ್ಯರಲ್ಲಿ ಯಾವುದೇ ಪ್ರಮುಖ ನಿರ್ಣಯ ಅಂಗೀಕಾರವಾಗಲು ಕನಿಷ್ಠ 9 ಸದಸ್ಯರ ಸಕಾರಾತ್ಮಕ ಮತಗಳು ಬೇಕು. ಆದರೆ 9ರಲ್ಲಿ ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್, ಬ್ರಿಟನ್ ಎಂಬ 5 ಕಾಯಂ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಇರುವುದು ಕಡ್ಡಾಯ. ನೋಡ್ರಿ, ಈ 10 ರಾಷ್ಟ್ರಗಳಲ್ಲಿ ನೀವು ಯಾರು ಹಾಕ್ತಿರೋ ಯಾರು ಬಿಡ್ತಿರೋ ಗೊತ್ತಿಲ್ಲ, ಅದರೊಳಗಡೆ 4 ಬಿದ್ದರೂ ಸಾಕು. ಬಟ್ ಈ ಕಾಯಂ ರಾಷ್ಟ್ರಗಳ 5 ಮತಗಳು ನಿಮಗೆ ಬೇಕೇ ಬೇಕು. 14 ರಾಷ್ಟ್ರಗಳು ಬೆಂಬಲ ನೀಡುತ್ತಿರೋ ಸರ ಕೇವಲ 1 ಕಾಯಂ ಸದಸ್ಯ ರಾಷ್ಟ್ರಗಳ ಏನಂತಂದರೆ ಇಲ್ಲ ಅಂತಂದರೆ ಅದು ಕಾಯ್ದೆಯಾಗಿ ಮಾರ್ಪಡಲ್ಲ. ಓಕೆ, ವಿಟೋ ಅಧಿಕಾರ ನೋಡ್ರಿ, ವಿಟೋ ಅಧಿಕಾರ ಹೊಂದಿರುವ ರಾಷ್ಟ್ರಗಳು ಯಾರು? P5 ಅಂತೇಳಿ ಕರಿತೀವಿ ನಾವು. ನೋಡ್ರಿ, P5 ಪರ್ಮನೆಂಟ್ 5 ರಾಷ್ಟ್ರಗಳು: ಬ್ರಿಟನ್ನು, ಫ್ರಾನ್ಸು, ರಷ್ಯಾ, ಅಮೇರಿಕಾ, ಚೀನಾ. ಓಕೆ, ವಿಟೋ ಅಧಿಕಾರ ವಿವಾದ ಕಾರಣವೇನಾಗಾದ್ರೆ ಇತ್ತೀಚೆಗೆ ಕಾರಣ ಇರ್ತಕ್ಕಂಥದ್ದು.
ಅನೇಕ ಬಾರಿ ವಿಶ್ವಸಂಸ್ಥೆಯಲ್ಲಿ ಹಲ್ಲು ಕಿತ್ತು ಹಾವಿನಂತೆ ಮಾಡಿದೆ ಎಂಬ ಟೀಕೆ ಇದೆ. ಉದಾಹರಣೆಗೆ ಇಸ್ರೇಲ್ ಪ್ಯಾಲೆಸ್ತೀನ್, ರಷ್ಯಾ ಉಕ್ರೇನ್ ಸಂಘರ್ಷದ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪ್ರಬಲ ರಾಷ್ಟ್ರ ವಿಟೋ ಚಲಾಯಿಸುವುದರಿಂದ ಕದನ ವಿರಾಮ ಜಾರಿಸಲು ವಿಶ್ವಸಂಸ್ಥೆ ಸಾಧ್ಯವಾಗುತ್ತಿಲ್ಲ. ಹಾಗೆ ಭಾರತವು ಕೂಡ ನೋಡ್ರಿ ಎದಕ್ಕೆ ಕದನ ವಿರಾಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವಿಶ್ವಸಂಸ್ಥೆ ಯಾಕೆ ಸುಮ್ಮನೆ ಕುಂತದೆ ಅಂತ ಅಂತೀವಿಲ್ಲ ನಾವು. ವಿಶ್ವಸಂಸ್ಥೆ ಯಾಕೆ ಸುಮ್ಮನೆ ಕುಂತತೆ? ಇಷ್ಟೆಲ್ಲ ಕದನ ಆಗ್ತಿದ್ರು. ಅಲ್ಲಿ ಮೇನ್ ಭದ್ರತಾ ಮಂಡಳಿಯಲ್ಲಿ ಏನಂತಂದ್ರೆ ಈಗ ನೋಡ್ರಿ ಪ್ಯಾಲೆಸ್ತೀನು ಮತ್ತು ಏನು ಇಸ್ರೇಲ್ ಬಗ್ಗೆ ಏನು ವಾರ್ ನಡೆಯಕತ್ತದೆ. ಇಲ್ಲಿ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ವಾರ್ ನಡೆಯಕತ್ತಂದ್ರ ವಿಟೋ ಅಧಿಕಾರ ಅಷ್ಟು ಏನು ಅಲ್ಲಿ ಏನು ಯುದ್ಧ ನಿಲ್ಸಕ್ಕೆ ಒಂದು ನಿರ್ಣಯ ಕೈಕೊಡು. ಬಟ್ ಇಲ್ಲಿ ಎಲ್ಲ 4 ರಾಷ್ಟ್ರಗಳು ಹಾಕಿದ್ರು, ಚೀನಾ ಹಾಕೋದಿಲ್ಲ. ಚೀನಾ ಹಾಕ್ತಂದ್ರೆ ರಷ್ಯಾ ಹಾಕೋದಿಲ್ಲ. ಅದೇ ರೀತಿಯಾಗಿರ್ತದೆ. ಇದೇ ಥರನಾಗಿ ನಮ್ಮ ಪಾಕ್ ಮತ್ತು ಇಂಡಿಯಾದ ಏನು ಯುದ್ಧ ನಡೆದಾಗ ಏನಾಗಿತ್ತು, POK ಸದಸ್ಯ ರಾಷ್ಟ್ರಗಳು ಅಲ್ಲಿ ಯಾರಂತ ಗೊತ್ತಿತ್ತು, ಪಾಕ್ ಅಂತೇಳಿ ನಿರ್ಣಯ ಮಾಡಲಿಕ್ಕೆ ಎಲ್ಲಾದ್ರೂ ಕೊಟ್ಟರು. ಬಟ್ ರಷ್ಯಾ ನಮ್ಮ ಪರವಾಗಿ ವಿಟೋ ಅಧಿಕಾರನ ಚಲಾಯಿಸಿತ್ತು. ಅದಕ್ಕೋಸ್ಕರ ಓಕೆ ಭಾರತದ ನಿಲುವೇನಾಗಾದ್ರೆ ಇದರಲ್ಲಿ ಓಕೆ ಭಾರತ ಬೇಡಿಕೆ ಮತ್ತು ಭವಿಷ್ಯ ಏನಾಗಾದ್ರೆ ನೋಡ್ರಿ, ಭಾರತ ಇಂದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಕಾಯಂ ಸದಸ್ಯ ರಾಷ್ಟ್ರದಲ್ಲಿ ನಮಗೂ ಕೊಡ್ರಿ. ಅಂತಾರಾಷ್ಟ್ರೀಯ ಭಯೋತ್ಪಾದಕ ಕಪ್ಪು ಪಟ್ಟಿಗೆ ಸೇರಿಸಲು ಪ್ರಯತ್ನಿಸುವಲ್ಲ ಚೀನಾ ತನ್ನ ವಿಟೋ ಅಧಿಕಾರವನ್ನು ಚಲಾಯಿಸ ಮಾಡ್ತಕ್ಕಂಥದ್ದು. ಓಕೆ ಅಲ್ಲಿ ಏನಾರ ನಾವು ಕಪ್ಪು ಪಟ್ಟಿಗೆ ಪಾಕಿಸ್ತಾನನ ಸೇರಿಸ್ತೀವಿ ಅಂದ್ರೆ ವಿಟೋ ಅಧಿಕಾರ ಯಾರು ಚಲಾಯಿಸ್ಬಿಡ್ತಾರೆ, ಚೀನಾ ಚಲಾಯಿಸ್ಬಿಡುತ್ತೆ. ಅದಕ್ಕೋಸ್ಕರ ತಿದ್ದುಪಡಿಯ ಸಂಕಷ್ಟ. ವಿಶ್ವಸಂಸ್ಥೆ ನಿಯಮಗಳು ಬದಲಿಸಬೇಕಾದ್ರೆ 5 ರಾಷ್ಟ್ರಗಳು ಒಪ್ಪಿಗೆ ಹೇಳಬೇಕು. ಇದು ತನ್ನ ಅಧಿಕಾರವನ್ನು ತಾನೇ ಕಡಿಮೆ ಮಾಡಿಕೊಳ್ಳಲು ಯಾರೂ ಒಪ್ಪದ ಪರಿಸ್ಥಿತಿಗಳು ಈಗ ಬಂದು ಒದಗಿರ್ತಕ್ಕಂಥದ್ದು. ಓಕೆ ಈಗ ಬ್ರೆಜಿಲು ನೋಡ್ರಿ, ಬ್ರೆಜಿಲು ಜಪಾನು ಮತ್ತು ಇಂಡಿಯಾ ಇವೆಲ್ಲ ವಿಟೋ ಅಧಿಕಾರಕ್ಕೆ ನೋಡ್ರಿ ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ಹಂಬಲಿಸುತ್ತಿರುವ ರಾಷ್ಟ್ರಗಳು ಇವು. ನೆನಪಿರಲಿ, ಇವು 3 ರಾಷ್ಟ್ರಗಳದ್ದು. ಓಕೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನೋಡ್ರಿ, ಯಾವ ರೋಗ ಅಂತಂದ್ರೆ ನಿಕ್ಷಮ ಪೋಷಣ್ ಯೋಜನೆಯು ಯಾವ ರೋಗಕ್ಕೆ ಸಂಬಂಧಿಸಿದೆ? ದ ನಿಕ್ಷಮ್ ಪೋಷಣ್ ಸ್ಕೀಮ್ ಈಸ್ ರಿಲೇಟೆಡ್ ಟು ವಿಚ್. ಯಾಕೆ ಇದು ನ್ಯೂಸಲ್ಲಿ ಐತಪ್ಪ ಅಂತಂತಂದ್ರೆ ನೋಡ್ರಿ, ನಿಕ್ಷಮ್ ಪೋಷಣ್ ಇದು ಯಾಕೆ ನ್ಯೂಸಲ್ಲಿ ಐತಿ ಈಗ ಅಂತಂತಂದ್ರೆ ನೋಡ್ರಿ, ನಿಕ್ಷಮ್ ಪೋಷಣ್ ಯೋಜನೆಯನ್ನು ನಾವು 2018ರಲ್ಲಿ ಪ್ರಾರಂಭ ಮಾಡ್ತೀವಿ. 2018ರಲ್ಲಿ ಪ್ರಾರಂಭ ಮಾಡ್ತೀವಿ. ಎಲ್ಲಿ? ರಾಜಸ್ಥಾನದ ಜುಂಜುನ್ ಜಿಲ್ಲೆಯಲ್ಲಿ ಪ್ರಾರಂಭ ಆಗುತ್ತದೆ. ಏನು? ರಾಜಸ್ಥಾನದ ಜುಂಜುನ್ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು 2018ರಲ್ಲಿ. ಓಕೆ ಇದು ಏನಪ್ಪ ಅಂದ್ರೆ ನಿಕ್ಷಮ್ ಪೋಷಣೆ ಅಂತಂತಂದ್ರೆ ಕ್ಷಯರೋಗ ಅಥವಾ TB ಅನ್ನು ಏನು ಮಾಡ್ತಕ್ಕಂಥದ್ದು, ಪೌಷ್ಟಿಕ ಆಹಾರ ಅನ್ನೋರಿಗೆ ಪೋಷಣೆ ಕೊಡ್ತಕ್ಕಂಥದ್ದು. TB ಅಥವಾ ಕ್ಷಯರೋಗ ಅಂತ ಕರಿತೀವಿ ನಾವು. ಕ್ಷಯ ಅಲ್ಲೇ ಇದೆ ನೋಡಿ, ಏನಿದೆ ನೋಡ್ರಿ, ಕ್ಷಯ ರೋಗ 6 ತಿಂಗಳ ಬಿಡುಗಡೆ ಆದ ಸಹಾಯಧನ ನೋಡಿದ್ರೆ TB ಅವರಿಗೆ ಟ್ಯಾಬ್ಲೆಟ್ ಮಂತ್ಲಿ ಟ್ಯಾಬ್ಲೆಟ್ ಇರ್ತವ್ರಿಗೆ ಅವ್ರಿಗೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಸಹಾಯಧನವನ್ನು ನೀಡಲಿಕ್ಕೆ. ಓಕೆ ಸಹಾಯಧನವನ್ನು ಅವ್ರಿಗೆ ಕೊಡಲಿಕ್ಕೆ ಅದೇನು ನಿಕ್ಷಮ್ ಪೋಷಣೆ ಸ್ಕೀಮು. ಪೌಷ್ಟಿಕ ಆಹಾರ ತಿಂದವರೇನು TBಯನ್ನು ಹೋಗಲಾಡಿಸ್ಕೊಳ್ಳಿ ಅಂತೇಳಿ ಅಪೌಷ್ಟಿಕತೆ ನಿರ್ಮಾಣ, ಸ್ಟಂಟಿಂಗ್ ಕಡಿತ, ಅನೆಮಿಯಾ ಮುಕ್ತ ಮಾಡಲಿಕ್ಕೆ ಸಕ್ಷಮ ಅಂಗನವಾಡಿ ಮತ್ತು ಪೋಷಣ್ ಅಂತೇಳಿ ಮಾಡ್ತಕ್ಕಂಥದ್ದು. ಇದು 6 ದಿನದ ತಂತ್ರ. ಹಾಗಾದರೆ ನಿಕ್ಷಮ್ ಪೋಷಣೆ ಬಗ್ಗೆ ನೋಡೋದಾದರೆ ನೋಡ್ರಿ, ಕ್ಷಯರೋಗ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ನಿಕ್ಷಮ್ ಪೋಷಣೆಯನ್ನು ತಂದಿರತಕ್ಕಂಥದ್ದು. ಓಕೆ ನೋಡ್ರಿ, ಕ್ಷಯರೋಗ ಮುಕ್ತ ಅಂತೇಳಿ ಯಾವಾಗ ಮಾಡಿರ್ತಕ್ಕಂಥದ್ದು ವ್ಯಕ್ತ ಎಂಬುದು ಭಾರತ ಸರ್ಕಾರ 2025ರ ವೇಳೆಗೆ ದೇಶದ ಕ್ಷಯರೋಗ TB ಸಂಪೂರ್ಣ ನಿರ್ಮೂಲನೆ ಮಾಡಿಕೊಂಡು ಹಮ್ಮಿಕೊಂಡಿತ್ತು. ಬಟ್ ಈಗ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಓಕೆ ಈಗ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು ಅದನ್ನು. ಓಕೆ ಏನಂತಂದರೆ ನಿಕ್ಷಮ್ ಪೋಷಣೆ ಅಭಿಯಾನ ನೀಡಲಾದ ಸಹಾಯಧನವನ್ನು 6 ತಿಂಗಳ ಸಂಧಾನವಾಗದೇ ಇರುವುದು ಕರ್ನಾಟಕದ ಫಲಾನುಭವಿಗಳಿಗೆ ನಿರಾಶೆ ತಂದಿರ್ತಕ್ಕಂಥದ್ದು. ನೋಡ್ರಿ, ಇದು ಕೇಂದ್ರ ಸರ್ಕಾರದಾಗಿದ್ದರಿಂದ ಇದನ್ನ ರಾಜ್ಯ ಸರ್ಕಾರ ಏನು ಮಾಡೈತಿ, 6 ತಿಂಗಳಿಂದ ನಿಕ್ಷಮ್ ಪೋಷಣೆಗೆ ಬರಬೇಕಾಗಿರೋದ ಹಣವನ್ನು ಕೊಟ್ಟಿಲ್ಲ ನಮ್ಮ ರಾಜ್ಯ ಸರ್ಕಾರ. ಎಷ್ಟು ನೋಡ್ರಿ, 2025 ಸಾಲಿನ ಮಾಹಿತಿ ಪ್ರಕಾರ 74.736 ಕ್ಷಯರೋಗಿಗಳಿಗೆ ರಾಜ್ಯದ ಇದ್ದ ಹಲವರಿಗೆ ಸರ್ಕಾರದ ಚಿಕಿತ್ಸೆ ನೀಡುತ್ತಿದ್ದು ಪೂರಕ ಪೌಷ್ಟಿಕಯುಕ್ತ ಆಹಾರ ಪಡೆಯಲು ಪ್ರತಿ ತಿಂಗಳು 1000 ರೂಪಾಯಿ ಬೇಕಾಗುತ್ತೆ ಅವರಿಗೆ. ನೋಡ್ರಿ, 6 ತಿಂಗಳಿಂದ 2 ವರ್ಷ ಅಥವಾ ರೋಗ ತೀವ್ರತೆ ಆಧರಿಸಿ ಚಿಕಿತ್ಸೆಯನ್ನು ಪೂರ್ಣಗೊಳ್ಳುವಲು ರೋಗಿಗಳು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ. ಅರ್ಥ ಆಯ್ತಾ? ಅತಿ ಹೆಚ್ಚು ಫಲಾನುಭವಿಗಳನ್ನು ಹೊಂದಿರುವ ನಗರಗಳು ನಿಕ್ಷಮ್ದೊಳಗಡೆ ಬೆಂಗಳೂರು ನಗರ, ಬೆಳಗಾವಿ, ಧಾರವಾಡ, ಕಲಬುರಗಿ, ರಾಯಚೂರು. ಇವು ನೋಡ್ರಿ, ಫಸ್ಟ್ ಬೆಂಗಳೂರು ನಗರ, ಬೆಳಗಾವಿ, ಧಾರವಾಡ, ಕಲಬುರಗಿ, ರಾಯಚೂರು ಟಾಪ್ 5 ಇರ್ತಕ್ಕಂಥದ್ದು. ಎದಕ್ಕೆ ನ್ಯೂಸಲ್ಲಿ ಐತೆ?
ನೋಡ್ರಿ BPL ಹಾಗೂ APL ಪಡಿತರ ಚೀಟಿಗೆ ಇದನ್ನು ನೀಡ್ತಕ್ಕಂಥದ್ದು. ಇದಕ್ಕೆ ನ್ಯೂಸಲ್ಲಿ ಅರ್ಥ ಆಯ್ತಲ್ಲ, ಈಗ ದುಡ್ಡು ಜಮಾ ಆಗಿಲ್ಲ ಇವರಿಗೆ, ಅದಕ್ಕೋಸ್ಕರ ನಿಕ್ಷಮ ಪೋಷಕ ಯೋಜನೆ ಈಗ ಮತ್ತೆ ಏನು ಮಣ್ಣೆಲೆಗೆ ಬಂದಿರತಕ್ಕಂಥದ್ದು. ಓಕೆ, ಅರ್ಥ ಆಯ್ತಾ ನಿಕ್ಷಮ ಪೋಷಣೆ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಬನ್ನಿ, GK ಟುಡೇ. ಕೊನ್ಯಾಕ್ ಬುಡಕಟ್ಟು ಜನಾಂಗ ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು? ಕೊನ್ಯಾಕ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ನೋಡ್ರಿ, ನಾಗಾಲ್ಯಾಂಡ್, ಬಿಹಾರ್, ಒಡಿಸ್ಸಾ, ಗುಜರಾತ್. ಕೊನ್ಯಾಕ್ ಬುಡಕಟ್ಟು ಜನಾಂಗ ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಅಂತಂದ್ರೆ ನೋಡ್ರಿ, ನಾಗಾಲ್ಯಾಂಡ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಕೊನ್ಯಾಕ್ ಬುಡಕಟ್ಟು ಜನಾಂಗ. ನೋಡೋದಾದ್ರೆ ನೋಡ್ರಿ, ನಾಗಾಲ್ಯಾಂಡಿನ ಕೊನ್ಯಾಕ್ ಬುಡಕಟ್ಟು ಜನಾಂಗದವರು ಬಳಸುವ ಸಾಂಪ್ರದಾಯಿಕ ಗಿಡಮೂಲಿಕೆ ಸೂತ್ರೀಕರಣವನ್ನು ಸಂಶೋಧಕರು ಕಂಡುಕೊಂಡಿದ್ದಾರೆ. ಅಲ್ಲೇನೋ ಗಿಡಮೂಲಿಕೆ, ಔಷಧ ಗಿಡಮೂಲಿಕೆಗೆ ಫೇಮಸ್ ಆಗಿರ್ತಕ್ಕಂಥದ್ದು ಇವರು, ಅದನ್ನ ಸಂಶೋಧಕರು ಕಂಡುಕೊಂಡಿರ್ತಕ್ಕಂಥದ್ದು. ಕೆಲವು ರೋಗಗಳಿಗೆ, ಇಲ್ಲಿ ಕ್ಯಾನ್ಸರ್ ರೋಗಕ್ಕೆ ಮದ್ದಾಗಿರ್ತಕ್ಕಂಥ ಗಿಡಮೂಲಿಕೆ, ಏಡ್ಸ್ ಏನು ಕ್ಯಾನ್ಸರ್ಗೆ ಇತ್ತೀಚೆಗೆ ಹಿಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದೀನಿ ನೋಡಿ. ಕೊನ್ಯಾಕ್ ಮುಖ್ಯವಾಗಿ ನಾಗಾಲ್ಯಾಂಡ್ ಮಾನ್ ಜಿಲ್ಲೆಯಲ್ಲಿ ವಾಸಿಸುತ್ತಾರೆ. ಕೊನ್ಯಾಕ್ ಎಂಬ ಪದವು ವಾವವ್ ತಲೆ ಮತ್ತು ನ್ಯಾಕ್ ಕಪ್ಪುಗಳಿಂದ ಬಂದಿರತಕ್ಕಂಥದ್ದು. ಇದರ ಅರ್ಥ ಕಪ್ಪು ಕೂದಲುಳ್ಳ ಪುರುಷರು ಅಂತ ಅರ್ಥ. ನೋಡ್ರಿ, ಕೊನ್ಯಾಕ್ ಅಂತಂದ್ರೆ ಕಪ್ಪು ಕೂದಲುಳ್ಳ ಪುರುಷರು ಅಂತ ಅರ್ಥ. ಅವರು ಮಂಗೋಲಾಯ್ಡ್ಸ್ ಮೂಲದವರು. ಎಲ್ಲಿಯವರು? ಮಂಗೋಲಾಯ್ಡ್ಸ್ ಮೂಲದವರು. ಮತ್ತು ಜನಸಂಖ್ಯೆ ಅವರ 95% ಜನರು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುತ್ತಾರೆ. ಅವರ ಭಾಷೆ ಸಿನೋ ಟಿಬೇಟಿಯನ್ ಭಾಷಾ ಕುಟುಂಬಕ್ಕೆ ಪ್ರಮುಖ ಏಷ್ಯನ್ ಭಾಷಾ ಗುಂಪಿಗೆ ಸೇರ್ತಕ್ಕಂಥದ್ದು, ಶಿನೋ ಟಿಬೇಟಿಯನ್. ಓಕೆ, ನಿನ್ನೆ ಈ ಕ್ವಶನ್ ಹಾಕಿದೆ, ಯಾವುದು? ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಯಾವ ಪ್ರಸಿದ್ಧ ತಾಣವ ರಾಷ್ಟ್ರೀಯ ಭೂ ಪಾರಂಪರಿಕ ತಾಣವನ್ನಾಗಿ ಮಾಡಲಾಗಿದೆ? ನಿನ್ನೆ ಕ್ವಶನ್ ಹಾಕಿದೆ, ಬಟ್ ಯಾರೋ ಒಬ್ರು ಸರ್ ಡಾಟಾಸ್ ಹೇಳ್ರಿ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿದ್ರು. ಡಾಟಾಸ್ ಅಂದ್ರೆ ಯಾಣದ ಕಪ್ಪು ಶಿಲೆಗಳ ಬೆಟ್ಟಗಳನ್ನ ಭಾರತದ ಅಂದ್ರೆ ರಾಷ್ಟ್ರೀಯ ಭೂ ಪಾರಂಪರಿಕ ತಾಣವನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಎಸ್, ನೋಡ್ರಿ ಏನ್ ಹೇಳಿದರೆ, ಸುದ್ದಿಜಾಲ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಓಕೆ, ಇನ್ನಷ್ಟು ಹೆಚ್ಚು ಪ್ರಧಾನ. ನೋಡ್ರಿ, ಕಾರವಾರ ಸೃಷ್ಟಿಯ ಅದ್ಭುತ ಯಾನಕ್ಕೆ ಇನ್ನು ರಾಷ್ಟ್ರೀಯ ಅಧಿಕೃತ ಮಾನ್ಯತೆ ದೊರಕಿದೆ. ಭಾರತ ಸರ್ಕಾರದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆ ಯಾನ ಶಿಖರವನ್ನು ರಾಷ್ಟ್ರೀಯ ಮಹತ್ವಪೂರ್ಣ ಪರಂಪರಾ ತಾಣವನ್ನಾಗಿ ಮಾಡ್ತಕ್ಕಂಥದ್ದು. ನೋಡ್ರಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ 176ನೇ ದಿನದ ಸಂಸ್ಥಾಪಕನ ದಿನಾಚರಣೆ ಸಂದರ್ಭದಲ್ಲಿ ಈ ನಿರ್ಣಯವನ್ನು ಕೈಗೊಂಡರೆ. GSI ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿರುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇದರಿಂದ ಯಾಣದ ಪ್ರವಾಸಿಗರ ಮಹತ್ವ ಇನ್ನಷ್ಟು ಹೆಚ್ಚಿರ್ತಕ್ಕಂಥದ್ದು. GSI ಪತ್ರದಲ್ಲಿ ಏನಿದೆ? GSI ನೋಡ್ರಿ, ದೇಶದ ಭೂ ಸಂರಕ್ಷಣೆ ಹಾಗೂ ಅಧ್ಯಯನದ ಅಧಿಕೃತ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತೆ. ಎಸ್, ಕರೆಕ್ಟ್. ಓಕೆ, ದೇಶದ ನೋಡಲ್ ಏಜೆನ್ಸಿ, ಭೂ ಪರ್ಯವೇಕ್ಷಣದ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಓಕೆ, ಏನಪ್ಪಾ ಅಂದ್ರೆ ಅಪರೂಪದ ನೈಸರ್ಗಿಕ ಪ್ರದೇಶಗಳನ್ನು ರಾಷ್ಟ್ರೀಯ ಮಹತ್ವ ಭೂ ಪರಂಪರಾ ತಾಣ ಎಂದು ಘೋಷಣೆ ಮಾಡ್ತಕ್ಕಂಥದ್ದು GSI. ಈ ಮೂಲಕ ಅವುಗಳನ್ನ ಅಂತರ್ಗತ ಮೌಲ್ಯ, ನೈಸರ್ಗಿಕ ಸೌಂದರ್ಯವನ್ನು ಮತ್ತು 90ಕ್ಕೂ ಹೆಚ್ಚು, ಇದುವರೆಗೆ ಎಷ್ಟು 90ಕ್ಕೂ ಹೆಚ್ಚು ತಾಣಗಳನ್ನು ಕರೆಕ್ಟಾಗಿ ಮಾಹಿತಿ ಹೇಳ್ತೀನಿ, ಸ್ವಲ್ಪ ಮುಂದೆ ನೋಡಿ. ಓಕೆ, ನೋಡ್ರಿ, ಯಾಣದ ಬಗ್ಗೆ ಮಾಹಿತಿ ನೋಡೋದಾದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಪಶ್ಚಿಮ ಘಟ್ಟದ ಮಡಿಲಿನಲ್ಲಿರುವ ಯಾಣದ ಬೈರೇಶ್ವರ ಹಾಗೂ ಮೋಹಿನಿ ಶಿಖರಗಳೆಂಬ ಎಂದರವನ್ನು ಸೆಳೆಯುತ್ತದೆ. ನೋಡ್ರಿ, ಯಾವ ಶಿಖರಗಳು? ಬೈರೇಶ್ವರ ಅಥವಾ ಮೋಹಿನಿ, ಎರಡು ಶಿಖರಗಳು. ಹವಾಮಾನ ವೈಪರೀತ್ಯ ಮತ್ತು ಕಾರ್ಸ್ಟ್, ಡಾಲ್ಮೈಟ್ ಅಥವಾ ಜಿಪ್ಸಮ್ನಂತಹ ಕರಗುವ ಬಂಡೆಗಳ ನೀರಿನಿಂದ ಸವೆದು ಹೋಗುವ ನೈಸರ್ಗಿಕ ಭೂ ವೈಜ್ಞಾನಿಕ ಪ್ರಕ್ರಿಯೆಯಿಂದ ರೂಪುಗೊಂಡಿರುವ ಎಂದು ಭೂ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಯಾನದ ನೋಡ್ರಿ, ಯಾನದ ಜೂಮ್ ಮಾಡ್ತೀನಿ ಒಂದು ನಿಮಿಷ. ನೋಡ್ರಿ, ಯಾನದ ಶಿಖರಗಳು ಸುಮಾರು 2700 ದಶಲಕ್ಷ ವರ್ಷಗಳ ಹಿಂದೆ ರೂಪುಗೊಂಡಿದ್ದವು. ಇವು ನೋಡ್ರಿ ಪ್ರಿಕೆಂಬ್ರಿಯನ್ ಡೊಲೊಮಿಟಿಕ್ ಸುಣ್ಣದ ಕಲ್ಲುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಲಕ್ಷಾಂತರ ವರ್ಷಗಳ ಕಾಲ ತೀವ್ರ ಉಷ್ಣವಲಯದ ಹವಾಮಾನ ಮತ್ತು ರಾಸಾಯನಿಕ ವಿಘಟನೆಗೆ ಒಳಗಾದ ಈ ಪ್ರದೇಶವು ವಿಶಿಷ್ಟವಾದ ಕಾರ್ಸ್ಟ್ ಲಕ್ಷಣಗಳು, ಓಕೆ, ಕಾರ್ಸ್ಟ್ ಲಕ್ಷಣ ಅಭಿವೃದ್ಧಿಗೊಂಡಿರ್ತಕ್ಕಂಥದ್ದು, ಓಕೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಯಾನ ಪ್ರದೇಶವು 61 ವಿಶಿಷ್ಟ ಕಾರ್ಸ್ಟ್ ಭೂ ರೂಪಗಳ ಹೊಂದಿದ್ದು ಅವುಗಳಲ್ಲಿ ಇಲ್ಲಿ ನೋಡ್ರಿ, ಬೈರೇಶ್ವರ ಶಿಖರ ಅಂದಾಜು 120 ಮೀಟರ್ ಮತ್ತು ಮೋಹಿನಿ ಶಿಖರ ಅಂದಾಜು 90 ಮೀಟರ್ ಅತ್ಯಂತ ಪ್ರಮುಖವಾದ ಶಿಖರಗಳೆಂದು GSI ವಿಜ್ಞಾನಿಗಳು ಹೇಳಿಕೆ ನೀಡಿರ್ತಕ್ಕಂಥದ್ದು.
ನೋಡ್ರಿ, ಪೌರಾಣಿಕ ಮಹತ್ವ. ಭೂವಿಜ್ಞಾನ ಅದ್ಭುತ ಯಾನಕ್ಕೆ ಪುರಾಣ ಕಥೆಯೂ ಇದೆ. ಭಸ್ಮಾಸುರನಿಂದ ತೊಂದರೆಗೊಳಗ ದೇವ ಶಿವ ತನ್ನನ್ನು ಭಸ್ಮನಿಂದ ರಕ್ಷಿಸಿಕೊಳ್ಳಲು ಈ ಶಿಲೆ ಗುಹೆ ಒಳಗೆ ನುಗ್ಗಿ ಹೋದ ಎಂದು ಕಥೆ ಹೇಳುತ್ತದೆ. ಓಕೆ, ಭೈರೇಶ್ವರ ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ದವಕ. ಹಾಗಾದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯ್ತಾಗಾದ್ರೆ 1951ರಲ್ಲಿ ಸ್ಥಾಪನೆ ಆಯ್ತಿದ್ದು. ಭಾರತದ ಹಳೆಯ ಮತ್ತು ಪ್ರಮುಖ ವೈಜ್ಞಾನಿಕ ಸಂಸ್ಥೆ ಆಗಿರ್ತಕ್ಕಂಥದ್ದು. ಇದು ಯಾವ ಸಚಿವಾಲಯದ ಕೆಳಗೆ ಮರ್ತಂದ್ರೆ ಭಾರತ ಸರ್ಕಾರದ ಗಣಿ ಸಚಿವಾಲಯದ ಕಡೆಗೆ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಇದನ್ನ ಪ್ರಧಾನ ಕಚೇರಿ ಎಲ್ಲಿ ಐತೆ ಹಾಗಾದ್ರೆ ಕೋಲ್ಕತ್ತಾದಲ್ಲಿ ಐತಿ. GSI ಇದು ಪ್ರಧಾನ ಕಚೇರಿಯಲ್ಲಿ ಐತಿ, ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಈ GSIನ ಮುಖ್ಯ ಕಾರ್ಯ ಏನು? ಭೂ ವೈಜ್ಞಾನಿಕ ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು, ಖನಿಜಗಳ ಪರಿಶೋಧನೆ ಮಾಡ್ತಕ್ಕಂಥದ್ದು, ಭೂ ವಿಜ್ಞಾನದ ಮಾಹಿತಿ, ಸಮುದ್ರದ ಸಂರಕ್ಷಣೆ ಸಮೀಕ್ಷೆ ಮಾಡ್ತಕ್ಕಂಥದ್ದು, ವಿಪತ್ತು ನಿರ್ವಹಣೆ ಮಾಡ್ತಕ್ಕಂಥದ್ದು. GSC ಪಾರಂಪರಿಕ ಸಂಖ್ಯೆ ಎಷ್ಟಿದಾವೆ ಅಂದ್ರೆ ಈಗ 92 ಇದಾವೆ. ಓಕೆ, ರಾಷ್ಟ್ರೀಯ ಭೂ ವೈಜ್ಞಾನಿಕ 34 ತಾಣಗಳು, ಪ್ರಮುಖ ರಾಷ್ಟ್ರೀಯ ಭೂ ವೈಜ್ಞಾನಿಕ ಸ್ಮಾರಕಗಳು, ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ಸ್ ಎಷ್ಟಿದಾವೆ? ಅದರಲ್ಲಿ 34 ಇರ್ತಕ್ಕಂಥದ್ದು. ಓಕೆ, ಇದರ ಉದ್ದೇಶ ಏನಂದ್ರೆ ಟೋಟಲ್ ಆಗಿ ಭೂಮಿಯ ವಿಕಾಸದ ಇತಿಹಾಸವನ್ನು ಕಂಡುಕೊಳ್ತಕ್ಕಂಥದ್ದು, ಅಪರೂಪದ ಶಿಲೆಗಳು, ಪಳೆಯುಳಿಕೆ ಭೂ ರಕ್ಷಣೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದ್ರದ ಮೇನ್ ರಾಷ್ಟ್ರೀಯ ಭೂ ಪಾರಂಪರಿಕ ತಾಣದ ಉದ್ದೇಶ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, GK ಟುಡೇ ಕ್ವಶನ್. ಬಾಗಿದ ಕಾಲ್ಬೆರಳುಗಳಿಂದ ಗೆಕ್ಕೋದ ಹೊಸ ಜಾತಿಯ ನೋಡ್ರಿ ಸಿರ್ಡೋಡಾಕ್ಟಿಲಸ್ ರೈಮೊನೊನೆನ್ಸಿಸ್ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿರ್ತಕ್ಕಂಥದ್ದು? ಯಾವುದು? ದ ನ್ಯೂ ಸ್ಪೀಸೀಸ್ ಬೆಂಟ್ ಟೋಡ್ ಎಂದು ಗೆಕ್ಕೋ ಸೈಟ್ರೋಡಾಕ್ಟಿಲಸ್ ನೋಡ್ರಿ ರೈಮೊನೊನೆನ್ಸಿಸ್ ಹ್ಯಾಸ್ ಬೀನ್ ಡಿಸ್ಕವರ್ಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳ್ಯಾರ. ಯಾವ ಸ್ಟೇಟಿನಲ್ಲಿ ಈ ಪ್ರಭೇದ ಕಂಡು ಬಂದಿರತಕ್ಕಂಥದ್ದು? ಯಾವ ರಾಜ್ಯದಲ್ಲಿ? ಮಣಿಪುರ, ನಾಗಾಲ್ಯಾಂಡು, ತ್ರಿಪುರ, ಅಸ್ಸಾಂ. ಯಾವ ರಾಜ್ಯದಲ್ಲಿ ಈ ಪ್ರಭೇದ ಕಂಡು ಬಂದಿರತಕ್ಕಂಥದ್ದು? ಅಸ್ಸಾಂ ರಾಜ್ಯದಲ್ಲಿ ಈ ಪ್ರಭೇದ ಕಂಡು ಬಂದಿರತಕ್ಕಂಥದ್ದು. ಓಕೆ, ಅಸ್ಸಾಂನಲ್ಲಿ ರೈನಮೋ ರಾಷ್ಟ್ರೀಯ ಉದ್ಯಾನದ ಬಳಿ ಬಾಗಿದ ಕಾಲ್ಬೆರಳುಗಳ ಹೊಸ ಜಾತಿ ಗೆಕ್ಕೋ ಸಿರ್ಡೋಡಾಕ್ಟಿಲಸ್ ರೈಮೊನೊನೆನ್ಸಿಸ್ ಅನ್ನು ಕಂಡುಹಿಡಿಯಲಾಗಿದೆ. ಇದು ಸಿರ್ಡೋಡಾಕ್ಟಿಲಸ್ ಜಾಗತಿಕವಾಗಿ ಹೆಚ್ಚಿನ ಜಾತಿಯ ವೈವಿಧ್ಯತೆಯನ್ನು ಹೊಂದಿರುವ ಗೆಕ್ಕೋಗಳ ಅತಿ ದೊಡ್ಡ ಗುಂಪುಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇಲ್ಲಿ ಕಾಣ್ತಿದೆ ನೋಡಿ, ಇದೇ ಸ್ಪೀಸೀಸು ಕಂಡು ಬಂದಿರತಕ್ಕಂಥದ್ದು ಎಲ್ಲಿ? ಅಸ್ಸಾಂನಲ್ಲಿ. ನೋಡ್ಕೊಂಬಿಡಿ, ಇದೇ ಸ್ಪೀಸೀಸ್ ಅಸ್ಸಾಂನಲ್ಲಿ ಅನ್ಅಫಿಷಿಯಲ್ ಅಂತೇಳಿ ನ್ಯೂಸಲ್ಲಿ ಬಂದಿರ್ತಕೊಂಡು ನೋಡಿ. ಯಾವ ಸ್ಪೀಸೀಸು ನೋಡ್ರಿ, ಅಲ್ಲಿ ಥರ ಇದೆಯಲ್ಲ, ಇದೇ ಸ್ಪೀಸೀಸು ಕಂಡು ಬಂದಿರತಕ್ಕಂಥದ್ದು ಎಲ್ಲಿ? ಅಸ್ಸಾಂನಲ್ಲಿ. ಓಕೆ, ಅಸ್ಸಾಂನಲ್ಲಿ ಕಂಡು ಬಂದಿರತಕ್ಕಂಥದ್ದು. ನೋಡ್ರಿ, ಇದು ಮಾಧ್ಯಮ ದೇಹದ ಗಾತ್ರವನ್ನು ಹೊಂದಿದ್ದು ಗರಿಷ್ಠ ಮೂತಿ ದ್ವಾರದ ಉದ್ದವನ್ನು, ಸರೀಸೃಪಗಳಲ್ಲಿ ಮೂತಿಯನ್ನು ಗ್ಲೋಕಾಗೆ ದೂರ ಸುಮಾರು 71.1 ಮಿಲಿಮೀಟರ್ ಅನ್ನು ಹೊಂದಿರತಕ್ಕದ್ದು. ಇತ್ತೀಚೆಗೆ ನೋಡಿದ್ರಲ್ಲ ಮೂತಿ ಅದರದ್ದು. ಇದು ದುಂಡಾದ ಮೊಂಡಾದ ಶಂಕುವಿನಾಕಾರದ ಮತ್ತು ದುರ್ಬಲವಾಗಿ ಕಿಲ್ಡ್ ಡಾರ್ಸ್ಟಲ್ ಟ್ಯೂಬರ್ಕಲೋಸಿಸ್ ಚರ್ಮದ ಮೇಲೆ ಸಣ್ಣ ಸಣ್ಣ ಮೂಳೆಗಳ ಪ್ರಕ್ಷೇಪಣಗಳು ತೋರಿಸ್ತಕ್ಕ. ನೋಡ್ರಿ, ಇದ್ರ ಚರ್ಮದ ಮೇಲೆ ಹೆಂಗಿದೆ ನೋಡ್ರಿ, ಮೂಳೆ ಥರ ಇದಾವಲ್ಲ ನೋಡ್ರಿ, ಯಾವ ಥರ ಇದೆ ಚರ್ಮದ ಮೇಲೆ ಮೂಳೆ ಥರ ಇದಾವಲ್ಲ, ಇದು ಅದ್ರ ಮೇಲೆ ಕಂಡು. ಓಕೆ, ನೆಕ್ಸ್ಟ್ ನೋಡೋಣ ಹಾಗಾದ್ರೆ. ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನ್ಯೂಚಾಟೆಲ್ ಸರೋವರ ಯಾವ ದೇಶದಲ್ಲಿದೆ? ನ್ಯೂಚಾಟೆಲ್ ಲೇಕ್ ನ್ಯೂಚಾಟೆಲ್ that was recently seen in news is located in which country? ಮಲೇಷಿಯಾ, ಇಂಡೋನೇಷಿಯಾ, ಸ್ವಿಟ್ಜರ್ಲೆಂಡ್, ಆಸ್ಟ್ರೇಲಿಯಾ. ಯಾವ ದೇಶದಲ್ಲಿ ಕಂಡು ಬಂದಿರತಕ್ಕಂಥದ್ದು? ಯಾವ ದೇಶದಲ್ಲಿ ಕಂಡು ಬರುತ್ತೆ? ಸ್ವಿಟ್ಜರ್ಲ್ಯಾಂಡ್. ನೋಡ್ಲಿ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡು ಬಂದಿರತಕ್ಕಂಥದ್ದು ಯಾವುದು? ನ್ಯೂಚಾಟೆಲ್ ಸರೋವರ. ಯಾಕೆ ನ್ಯೂಸಲ್ಲಿ ಐತೆ ಹಾಗಾದ್ರೆ? ನೋಡ್ರಿ, ಯಾಕೆ ನ್ಯೂಸಲ್ಲಿ ಐತೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡಿನ ನ್ಯೂಚಾಟೆಲ್ ಸರೋವರ 1000ಕ್ಕೂ ಹೆಚ್ಚು ರೋಮನ್ ಕಲಾಕೃತಿಗಳನ್ನು ಕಂಡುಹಿಡಿಯಲಾಗಿದೆ. ನೋಡ್ರಿ, ಸ್ವಿಟ್ಜರ್ಲ್ಯಾಂಡ್ ನ್ಯೂಚಾಟೆಲ್ ಸರೋವರದಲ್ಲಿ 1000ಕ್ಕೂ ಹೆಚ್ಚು ರೋಮನ್ ಕಲಾಕೃತಿಗಳನ್ನು ಕಂಡುಹಿಡಿದೆ. ಇದು ರೋಮನ್ ಸಾಮ್ರಾಜ್ಯದ ಜೀವನದ ಬಗ್ಗೆ ಒಳನೋಟವನ್ನು ಒದಗಿಸ್ತಕ್ಕಂಥದ್ದು. ನ್ಯೂಚಾಟೆಲ್ ಸರೋವರ ಸಂಪೂರ್ಣವಾಗಿ ನೋಡ್ರಿ, ಸಂಪೂರ್ಣ ನ್ಯೂಜಿಲೆಂಡಿನ ಒಳಗೆ ಅತಿ ದೊಡ್ಡ ಸರೋವರ ಆಗಿರ್ತಕ್ಕಂಥದ್ದು ಮತ್ತು ಚೂರಾ ಪರ್ವತದ ತಳದಲ್ಲಿರ್ತಕ್ಕಂಥದ್ದು. ಎಲ್ಲಿ? ಚೂರಾ ಪರ್ವತದ ತಳದಲ್ಲಿರ್ತಕ್ಕಂಥದ್ದು. ಇದು ಕೊನೆಯ ಹಿಮಯುಗದಲ್ಲಿ ನೋಡ್ರಿ, ಕೊನೆಯ ಹಿಮಯುಗದಲ್ಲಿ ಸುಮಾರು 15,000 ವರ್ಷಗಳ ಹಿಂದೆ ವ್ಯಾಪಕವಾದ ಹಿಮನದಿಯ ಅವಧಿ ಕರಗುವ ಹಿಮನದಿಯ ಕಣಗಳ ಕೆತ್ತುವುದರಿಂದ ರೂಪುಗೊಂಡಿರ್ತಕ್ಕಂಥದ್ದು. ಕೊನೆಯಲ್ಲಿ ಹಿಮನದಿಗಳಿಂದ ಉಂಟಾಗಿರ್ತಕ್ಕಂಥ ಸರೋವರ ಇದು. ಈ ಸರೋವರ ಸುಮಾರು 38.3 ಕಿಲೋಮೀಟರ್ ಓಕೆ ಉದ್ದ ಹಾಗೂ 8.2 ಕಿಲೋಮೀಟರ್ ಅಗಲವಿದ್ದು 712.33 ಚದರ ಕಿಲೋಮೀಟರ್
ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು. ಎಲ್ಲಿದು? ನ್ಯೂಚಾಟೆಲ್ ಸರೋವರ. ಎಲ್ಲಿ? ರೋಮನ್ನರ ಬಗ್ಗೆ ಕಲಾಕೃತಿಗಳು ಪತ್ತೆಯಾಗಿವೆ ನ್ಯೂಸಲ್ಲಿರ್ತಕ್ಕಂಥದ್ದು. ನೋಡ್ಕೊಡ್ರಿ. 15,000 ವರ್ಷಗಳ ಹಿಂದಿನ ಹಿಮಾಲಯ ಕರಗಿ ಆಗಿರ್ತಕ್ಕಂಥ ಸರೋವರ ಇದು. ಓಕೆ, ನೆಕ್ಸ್ಟ್ ನೋಡೋಣ. ನೋಡ್ರಿ, ಬದಲಾಗುತ್ತಿರುವ ಕಾರ್ಮಿಕರ ಮಾರುಕಟ್ಟೆ ಸಾರ್ವತ್ರಿಕ ರಕ್ಷಣೆ ಎಂಬ ಶೀರ್ಷಿಕೆ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿ? ನೋಡ್ರಿ, ಶೀರ್ಷಿಕೆ ಕೊಟ್ಟ ಕ್ವಶನ್ ಕೇಳಿದ್ದಾನೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ವಿಶ್ವ ಬ್ಯಾಂಕ್, ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ವಿಚ್ ಆರ್ಗನೈಸೇಷನ್ ರೀಸೆಂಟ್ಲಿ ಟೈಟಲ್ ಯೂನಿವರ್ಸಲ್ ಸೋಷಿಯಲ್ ಪ್ರೊಟೆಕ್ಷನ್ ಇನ್ ದ ಚೇಂಜಿಂಗ್ ಆಫ್ ಲೇಬರ್ ಮಾರ್ಕೆಟ್? ಯಾವುದಂತಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಈ ಶೀರ್ಷಿಕೆಯಡಿಯಲ್ಲಿ ವರದಿಯನ್ನ ಸಂಸ್ಥೆಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಓಕೆ, ಏನಪ್ಪಾ ಅಂತಂದ್ರೆ ಬದಲಾಗುತ್ತಿರುವ ಕಾರ್ಮಿಕ ಮಾರುಕಟ್ಟೆಯಲ್ಲಿ ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ, ಎಲ್ಲಾ ರೀತಿಯ ಉದ್ಯೋಗಗಳಲ್ಲಿ ಕಾರ್ಮಿಕರ ರಕ್ಷಿಸೋದು ಎಂಬ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆ ವರದಿ ಎಲ್ಲ ಕಾರ್ಮಿಕರಿಗೆ ಸಾಮಾಜಿಕ ರಕ್ಷಣೆ ಬಲಪಡಿಸುವುದು ಒತ್ತಿ ಹೇಳ್ತಕ್ಕಂಥದ್ದು. ಸಾಮಾಜಿಕ ರಕ್ಷಣೆ, ಓಕೆ, ಸಾಮಾಜಿಕ ಭದ್ರತೆ, ಜೀವನದ ಹಂತದಲ್ಲಿ ಬಡತನ ದುರ್ಬಲತೆಯನ್ನು ಕಡಿಮೆ ಮಾಡುವ ನೀತಿಗಳು, ಮಾತೃತ್ವ, ನಿರುದ್ಯೋಗ, ಆರೋಗ್ಯ, ವೃದ್ಧಾಪ್ಯ, ಅಂಗವೈಕಲ್ಯ ಮತ್ತು ಬದುಕುಳಿದವರ ಪ್ರಯೋಜನಗಳಂತ 9 ಕ್ಷೇತ್ರಗಳನ್ನು ಒಳಗೊಂಡು ಈ ಶೀರ್ಷಿಕೆ ಅಡಿಯಲ್ಲಿ ಬದಲಾಗುತ್ತಿರುವ ಕಾರ್ಮಿಕರ ಜೀವನದ ಬಗ್ಗೆ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡತಕ್ಕಂಥದ್ದು. ಇದು ಕಡತನದಿಂದ ಬಡತನ ತಡೆಗಟ್ಟುವ ಬದಲಾಗಬೇಕು. ದುರ್ಬಲ ಉಂಟಾಗುವ ಮೊದಲು ಬೆಂಬಲವನ್ನು ಖಚಿತಪಡಿಸಿಕೊಳ್ಳಬೇಕು. ಅನೌಪಚಾರಿಕ, ತಾತ್ಕಾಲಿಕ, ಅರೆಕಾಲಿಕ, ಸ್ವಯಂ ಉದ್ಯೋಗ ವರ್ಗವನ್ನು ಒಳಗೊಂಡಂತೆ ಎಲ್ಲ ಕಾರ್ಮಿಕರಿಗೂ ಸಾರ್ವತ್ರಿಕ ವ್ಯಾಪ್ತಿ ಅಗತ್ಯವಿದೆ ಅಂತೇಳಿ, ಬೆಂಬಲವಿದೆ ಅಂತೇಳಿ, ಬೆಂಬಲ ನೀಡಬೇಕು. ನಾವು ಅವರು ಬಡತನ ರೇಖೆಗಿಂತ ತಳಗು ಹೋಗೋದಕ್ಕಿಂತ ಮೊದಲೇ ನಾವು ಅವರಿಗೆ ಬೆಂಬಲ ನೀಡಬೇಕಂತೇಳಿ ವರದಿ ನೀಡಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಓಕೆ, ನೋಡ್ರಿ, ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ನೋಡ್ರಿ, ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಪ್ರತಿ ವರ್ಷ, ಓಕೆ, ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಪ್ರತಿ ವರ್ಷ ಮೇ 1ರಂದು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಎದಕ್ಕೋಸ್ಕರ ಅಂದರೆ ಭಾರತದಲ್ಲಿ ಮೊದಲ ಕಾರ್ಮಿಕ ದಿನಾಚರಣೆಯನ್ನು 1923ರಲ್ಲಿ ಮದ್ರಾಸ್ನ ಈಗಿನ ಚೆನ್ನೈನಲ್ಲಿ ಆಚರಿಸಲಾಯಿತು. ಉದ್ದೇಶ ಏನಂತಂದರೆ 1886ರಲ್ಲಿ ಮೇ 1 ಅಮೆರಿಕದ ನಡೆದ ಕಾರ್ಮಿಕರ ಮುಷ್ಕರವು ಹೆಮಾರ್ಕೆಟಸ್ ಅಫೇರ್ ನೊಂದಿಗೆ ಮುಕ್ತಾಯಗೊಂಡಿತು. 1886ರಲ್ಲಿ ಅಮೆರಿಕದಲ್ಲಿ ಕಾರ್ಮಿಕರ ಮುಷ್ಕರ ಆಗಿರ್ತಕ್ಕಂಥದ್ದು ಅಲ್ಲಿ ಹೆಮಾರ್ಕೆಟಸ್ ಅಫೇರ್ಸ್ನೊಂದಿಗೆ ಮುಕ್ತಾಯಗೊಂಡಿರ್ತಕ್ಕಂಥದ್ದು. ಓಕೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಏನಂತಂದ್ರೆ 1919ರ ವರ್ಸೆಲ್ ಒಪ್ಪಂದದ, ನೋಡ್ರಿ, ವರ್ಸೆಲ್ಸ್ ಒಪ್ಪಂದದ ಫಲವಾಗಿ ಪ್ರಥಮ ಮಹಾಯುದ್ಧದ ನಂತರ ಜಾರಿಗೆ ಬಂದಿರತಕ್ಕಂಥ. ಇದರ ಪ್ರಧಾನ ಕಚೇರಿ ಎಲ್ಲೈತೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿರ್ತಕ್ಕಂಥದ್ದು, ಜಿನೋವಾದ ಸ್ವಿಟ್ಜರ್ಲ್ಯಾಂಡ್ನಲ್ಲಿರ್ತಕ್ಕಂಥದ್ದು. 1946ರಲ್ಲಿ ಇದು ವಿಶ್ವಸಂಸ್ಥೆಯ ಮೊದಲ ಏಜೆನ್ಸಿಯಾಗಿ 1946ರಲ್ಲಿ ಇದು ವಿಶ್ವಸಂಸ್ಥೆಯ ಮೊದಲ ಏಜೆನ್ಸಿಯಾಗಿ ಸೇರಿಕೊಳ್ತಕ್ಕಂಥದ್ದು. ಇದು ಕಾರ್ಮಿಕರ ಬಗ್ಗೆ ಸಾಮಾಜಿಕ ನ್ಯಾಯ ಮತ್ತು ಅಂತಾರಾಷ್ಟ್ರೀಯ ಮಾನದಂಡ ಉತ್ತೇಜಿಸುವ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥದ್ದು. ಹಾಗಾದರೆ PIB ಕ್ವಶನ್ ನೋಡೋದಾದರೆ ಪ್ರೆಸ್ ಬ್ಯೂರೋ ಇನ್ಫಾರ್ಮೇಷನ್. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಶ್ರೀ ಗುರು ಭೈರವಕ್ಯ ಮಂದಿರವನ್ನು ಎಲ್ಲಿ ಉದ್ಘಾಟನೆ ಮಾಡಿದರು? ನೋಡ್ರಿ, ನಿನ್ನಿದು ಬಟ್ ಇವತ್ತು ಹಾಕಿದ್ದೀನಿ, ನಿನ್ನೆ ಕ್ವಶನ್ ಇದು ಬಟ್ ಇವತ್ತು ಹಾಕಿದ್ದೀನಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀ ಗುರು ಭೈರವಕ್ಯ ಮಂದಿರವನ್ನು ಎಲ್ಲಿ ಉದ್ಘಾಟನೆ ಮಾಡಿದರು? ಮೈಸೂರು, ಆದಿಚುಂಚನಗಿರಿ, ತುಮಕೂರು, ಬೆಂಗಳೂರು. ಎಲ್ಲಿ? ಆದಿಚುಂಚನಗಿರಿ, ಮಂಡ್ಯದ ಆದಿಚುಂಚನಗಿರಿ ದೊಡ್ಡ ಫಂಕ್ಷನ್ ಆಗೈತಿ ಮಂಡ್ಯದೊಳಗಡೆ. ನೋಡ್ರಿ, ಮಾಹಿತಿ ನೋಡೋದಾದ್ರೆ ಆದಿಚುಂಚನಗಿರಿ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಿನಲ್ಲಿರುವ ಒಂದು ಅತ್ಯಂತ ಪವಿತ್ರ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾಗಿದೆ. ಸುಮಾರು 7 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದ ಈ ಕ್ಷೇತ್ರವು ನಾಥ ಪರಂಪರೆ, ನೋಡ್ರಿ, ಮುಖ್ಯವಾಗಿ ನಾಥ ಪರಂಪರೆಯ ಪ್ರಮುಖ ಕೇಂದ್ರವಾಗಿರ್ತಕ್ಕಂಥದ್ದು. ಓಕೆ, ನಾಥ ಪರಂಪರೆಯ ಪ್ರಮುಖ ಕೇಂದ್ರವಾಗಿರ್ತಕ್ಕಂಥದ್ದು. ಈ ದಕ್ಷಿಣ ಭಾರತದ ನಾಥ ಪಂಥದ ಜೋಗಿ ಆರಾಧನೆ ಅತ್ಯಂತ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿದ್ದು ಸಿದ್ಧಿ ಸತ್ಪುರುಷರ ತಾಣ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಯಾವುದು? ಆದಿಚುಂಚನಗಿರಿ. ಈ ಕ್ಷೇತ್ರವು ಪ್ರಾಚೀನ ಶಾಸನಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಕ್ರಿಸ್ತಶಕ 1805ರಲ್ಲಿ ಚುಂಚನಕೋಟೆ ಎಂದು, ಕ್ರಿಸ್ತಶಕ 1484ರಲ್ಲಿ ಚುಂಚನಹಳ್ಳಿ ಎಂದು, ಕ್ರಿಸ್ತಶಕ 1896ರಲ್ಲಿ ಆದಿಚುಂಚನಗಿರಿ ಎಂದು ಉಲ್ಲೇಖಿಸಲಾಗಿದೆ. ನೋಡ್ರಿ, ಚುಂಚನಕೋಟೆ, ಚುಂಚನಹಳ್ಳಿ, ಚುಂಚನಗಿರಿ. ಹೊಯ್ಸಳ ಆಳ್ವಿಕೆ ಅವಧಿಯಲ್ಲಿ ಈ ಪ್ರಾಚೀನ
ಕಲ್ಕಿನಿ ನಾಡು ಭಾಗವಾಗಿತ್ತೆಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ಯಾರು? ಹೊಯ್ಸಳ ಆಳ್ವಿಕೆಯಲ್ಲಿ. ಈ ನೋಡ್ರಿ, ಈ ಆದಿಚುಂಚನಗಿರಿ ಬೆಟ್ಟ ಐತಲ್ಲ, ಮಹದೇಶ್ವರ ಬೆಟ್ಟ ಅಂತ ಐತಲ್ಲಿ. ಈ ಬೆಟ್ಟ ನವಿಲುಗಳ ಆವಾಸ ಸ್ಥಾನವಾಗಿದ್ದು ಇದನ್ನು ಮಯೂರ ವನ ಎಂದು ಕರೆಯುತ್ತಾರೆ. ಇಲ್ಲಿ 1981ರಲ್ಲಿ ರಾಷ್ಟ್ರೀಯ ಪಕ್ಷಿ ನವಿಲು ಸಂರಕ್ಷಣಾ ಅಭಯಾರಣ್ಯವನ್ನು ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಎಲ್ಲಿ? ಮಂಡ್ಯ ಜಿಲ್ಲೆದ ಆದಿಚುಂಚನಗಿರಿ ಮಲೆ ಮಹದೇಶ್ವರ ಬೆಟ್ಟ ಗೊತ್ತಿರ್ಬೇಕು ನಿಮಗೆ. ಓಕೆ, ನೆಕ್ಸ್ಟ್ ನೋಡ್ರಿ, ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡೆಯುತ್ತಿರುವ ಜಂಟಿ ಮಿಲಿಟರಿಯ ವ್ಯಾಯಾಮವೇನು? ಸೂರ್ಯ ಕಿರಣ್, ವರುಣ್, ಡಸ್ಟ್ ಲಿಂಕ್, ಗರುಡ. ಯಾವ್ದಾಗಾದ್ರಿ? ನೋಡ್ರಿ, ಸೂರ್ಯ ಕಿರಣ ಬಂದ್ಬಿಟ್ಟು ಒಂದ್ ನಿಮಿಷ ನೋಡ್ರಿ, ಸೂರ್ಯ ಕಿರಣ ಅಂತ ಬಂದ್ಬಿಟ್ಟು ಭಾರತ ಮತ್ತು ನೇಪಾಳ. ಇತ್ತೀಚೆಗೆ 17ನೇ ಆವೃತ್ತಿ 2023ರಲ್ಲಿ ಉತ್ತರಾಖಂಡ್ನಲ್ಲಿ ನಡೀತು. ಇನ್ನೊಂದು ಸೂರ್ಯ ಕಿರಣ್ ಅಂತೇಳಿ ಬರುತ್ತೆ ನಮ್ದು ಏರೋ ಇಂಡಿಯಾದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ತುಕಡಿ, ಅದು ಏರೋಬ್ಯಾಟಿಕ್ ತಂಡ ಅಥವಾ ಸೂರ್ಯ ಕಿರಣ್ ಅಂದ್ರೆ ಏರೋಬ್ಯಾಟಿಕ್ ತಂಡ ಇರ್ತಕ್ಕಂಥದ್ದು. ಅದನ್ನ ಬಿಡ್ರಿ. ವರುಣ ಆಗಾದ್ರೆ ನೋಡ್ರಿ, ವರುಣ ಅಂತಕ್ಕಂಥದ್ದು ಇಂಡಿಯಾ ಮತ್ತು ಫ್ರಾನ್ಸ್ನ ಸಮರಾಭ್ಯಾಸ. ಇದನ್ನ 1993ರಲ್ಲಿ ಏನು ಪ್ರಾರಂಭ ಮಾಡಲಾಯಿತು. ಯಾವುದು? ನೌಕಾ ವ್ಯಾಯಾಮ. ಇದು ಇಂಡಿಯಾ ಮತ್ತು ಫ್ರಾನ್ಸ್ನ ನೌಕಾ ವ್ಯಾಯಾಮ. ಈ ವ್ಯಾಯಾಮ 2001ರಲ್ಲಿ ಇದಕ್ಕೆ ವರುಣ ಎಂದು ಹೆಸರಿಡಲಾಯಿತು. ಮೊದಲು 2001ರಲ್ಲಿ ಏನು ವರುಣ ಅಂತೇಳಿ ಹೆಸರಿಡಲಾಯಿತು. ಇದು ಸಾಮಾನ್ಯವಾಗಿ ಹಿಂದೂ ಮಹಾಸಾಗರದಲ್ಲಿ ನಡೀತಕ್ಕಂಥ ವ್ಯಾಯಾಮ. ನೋಡ್ರಿ, ಬಹುಪಕ್ಷೀಯ ಕಡಲ ವ್ಯಾಯಾಮ ಇದು. ಓಕೆ, ಅರ್ಥಾತ್ ಫ್ರಾನ್ಸ್ ಮತ್ತು ಇಂಡಿಯಾ. ನೋಡ್ರಿ, ಗರುಡ ಶಕ್ತಿ ಅಂತ ಬಂದ್ರೆ ಭಾರತ ಮತ್ತು ಇಂಡೋನೇಷ್ಯಾ ನೆನಪಿರಲಿ. ಭಾರತ ಮತ್ತು ಇಂಡೋನೇಷ್ಯಾ ಸೇನಾ ವ್ಯಾಯಾಮ. ಬಟ್ ಗರುಡ ಅಂತ ಅಷ್ಟೇ ಬಂದ್ರೆ ಫ್ರಾನ್ಸ್ ಮತ್ತು ಇಂಡಿಯಾ ಏನಿದು? ವಾಯು ಸಮರಾಭ್ಯಾಸ. ಇವನ್ನೆರಡು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಗರುಡ ಅಂತ ಅಷ್ಟೇ ಬಂದ್ರೆ ಫ್ರಾನ್ಸ್ ಮತ್ತು ಇಂಡಿಯಾ. ಗರುಡ ಶಕ್ತಿ ಅಂತ ಬಂದ್ರೆ ಏನು? ಸೇನಾಭ್ಯಾಸ, ಭಾರತ ಮತ್ತು ಇಂಡೋನೇಷ್ಯಾ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಉದಿರ್ತಕ್ಕಂಥ ಡಸ್ಟ್ ಲಿಂಕ್ ಸರಿಯಾದ ಉತ್ತರ ಭಾರತ ಮತ್ತು ಉಜ್ಬೇಕಿಸ್ತಾನ. ಡಸ್ಟ್ ಲಿಂಕ್ ನೋಡೋದಾದ್ರೆ ನೋಡಿ, ಡಸ್ಟ್ ಲಿಂಕ್ ಏನಂತಂದ್ರೆ ಭಾರತ ಮತ್ತು ಉಜ್ಬೇಕಿಸ್ತಾನ್ ಜಂಟಿ ಮಿಲಿಟರಿ ವ್ಯಾಯಾಮ ಡಸ್ಟ್ ಲಿಂಕ್ 2026 ಆವೃತ್ತಿಯಲ್ಲಿ ಭಾರತೀಯ ಸೇನಾಪಡೆ ಇತ್ತೀಚೆಗೆ ಪ್ರಯಾಣ ಬೆಳೆಸಿದೆ. ಇದು ಉಭಯ ದೇಶಗಳ ನಡುವಿನ ರಕ್ಷಣಾ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. 7th ಎಡಿಷನ್ ಶೆಡ್ಯೂಲ್ಡ್ ಏಪ್ರಿಲ್ 12ರಿಂದ 25 ವೆನ್ಯೂಯಲ್ಲಿ ಈಸ್ಟರ್ನ್ ಮಿಲಿಟರಿ ಡಿಸ್ಟ್ರಿಕ್ಟ್ ಗುರುಮ್ಸ್ವಾರ ಫೀಲ್ಡ್ ಟ್ರೈನಿಂಗ್ ಏರಿಯಾದಿಂದ ನಮಗಮ್ ಉಜ್ಬೇಕಿಸ್ತಾನದಲ್ಲಿ ನಡೀತಕ್ಕಂಥದ್ದು. ಭಾರತ ಮತ್ತು ಉಜ್ಬೇಕಿಸ್ತಾನ ನೆನಪಿಲ್ರಿ. ಡಸ್ಟ್ ಲಿಂಕ್. ಓಕೆ, ಇದಕ್ಕೆ ನೀವು ನಿನ್ನೆ ಕ್ವಶನ್ ಇದು ಕಮೆಂಟ್ ಮೂಲಕ ನೋಡ್ರಿ. ಏಪ್ರಿಲ್ 16ರ ಕರೆಂಟ್ ಅಫೇರ್ಸು ಇದು ನೋಡಿ. ಇತ್ತೀಚೆಗೆ UNDP ವರದಿ ಪ್ರಕಾರ ಏಷ್ಯಾ ಸಂಘರ್ಷದಿಂದ ಭಾರತಕ್ಕೆ ಎಷ್ಟು ಜನರು ಬಡತನಕ್ಕೆ ತಳ್ಳಲ್ಪಟ್ಟಿದೆ ಎಂದು ನೀವು ಕಮೆಂಟ್ ಮೂಲಕ ಮಾಡಿ. ಹಾಗೆ ಏನು ಮಾಡಿ? ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.